ಇವತ್ತಿನ ಟಾಪಿಕ್ ಏನದ ಅಂದ್ರೆ ನಮ್ದು ಇವತ್ತ ಸ್ಕ್ಯಾಮ್ ಬಗ್ಗೆ. ಸಾಕಷ್ಟು ಸ್ಕ್ಯಾಮ್ಗಳು ನಾವು ಕೇಳಾಕತ್ತೇವಿ, ಹೌದಲ್ಲ? ಈಗ ಡಿಜಿಟಲ್ ಅರೆಸ್ಟ್ ಅಂತೆಲ್ಲ ಕೇಳಾಕತ್ತೇವಿ. ಬಟ್ ನನ್ನ ಪ್ರಕಾರ ಈ ಸ್ಕ್ಯಾಮ್ ಅನ್ನೋದ ಭಾಳ ವರ್ಷದಿಂದ ನಡ್ಕೊಂತ ಬಂದದ, ಈಗಿಂದಲ್ಲ. ನಾವು ಸಣ್ಣಾಗಿರ್ತಂದು ಸ್ಕ್ಯಾಮ್ ಆಗಾಕತ್ತಾವ, ಹೊಸ ಹೊಸ ಅಪ್ಡೇಟ್ ಆಗಾಕತ್ತದ. ಈ ಸ್ಕ್ಯಾಮ್ ಅಂದ್ರೆ ಸಣ್ಣಾಗಿರ್ತ ಯಾವ ಸ್ಕ್ಯಾಮ್ ನೆನಪದ ನಿಮ್ಗೊಂದು? ಚೆನ್ನಾಗಿರ್ತಂದ್ರ ಪ್ರತಿಯೊಂದ್ರೊಳಗೂ ಸ್ಕ್ಯಾಮ್ ಐತಿ. ಸ್ಕ್ಯಾಮ್ ಇಲ್ಲ ಅಂತಲ್ಲ. ನಾವ್ ಏನ ತಗೊಳಕ್ ಹೋದ್ರು ಏನ ಮಾಡಕ್ ಹೋದ್ರು ಸ್ಕ್ಯಾಮ್ ಅದ್ ನಮ್ಗ್ ಗೊತ್ತಾಗದಂತ ಸ್ಕ್ಯಾಮ್ಗಳು ನಡೆಯತಾವ. ಆನ್ಲೈನ್ ಸ್ಕ್ಯಾಮ್ ಎಲ್ಲ ಒಂದು ಹೊರಗಡೆ ಹೋಗ್ತಾ. ಈಗ ನಾ ಬೆಂಗ್ಳೂರ್ಗೆ ಹೋದ್ರೆ ಮೆಜೆಸ್ಟಿಕ್ ದಾಗ ಒಂದು ಸ್ಕ್ಯಾಮ್ ಆಗ್ತದ. 50 ರೂಪಾಯಿ ಐಟಮ್ ನಮ್ಗೆ 500 ರೂಪಾಯಿಗೆಲ್ಲ ಹಾಕ್ಬಿಡ್ತಾರ. ಹೌದಲ್ಲ? ಹ್ಮ್ ಸಣ್ಣ ಅಂಗಡಿಯಾಗೂ ನಮ್ಗೆ ಹೌದು. ಸ್ಕ್ಯಾಮ್ ಆಗ್ತದ. 20 ರೂಪಾಯಿ ಐಟಮ್ ಅಲ್ಲಿ ನಮ್ಗೆ 50 ರೂಪಾಯಿ 80 ರೂಪಾಯಿ ಮಾರ್ತಾರ. ಇವಾಗ ಪ್ರತಿಯೊಂದು ಪರ್ಚೇಸ್ ಮಾಡಕ್ ಹೋದ್ರು ನಾವ್ ಏನೋ ಮಾರ್ಕೆಟ್ಗೆ ಹೋಗ್ತೀವಿ. 10 ರೂಪಾಯಿ ಸಾಮಾನ್ ಇರ್ತೈತಿ, ಅದ್ನ ಹೇಳುದು 50 ರೂಪಾಯಿ. ಹ್ಮ್. ಹಾ, ಕಮ್ಮಿ ಮಾಡ್ನು 50 ರೂಪಾಯಿ ಅಂತಂದ್ರೆ ನೀ 25 ರೂಪಾಯಿ ಬೀಳ್ತಿ. ಅವ್ನ್ ಪ್ರತಿಯೊಂದು 15 ರೂಪಾಯಿ ಲಾಭ. ಅದೇ ಪ್ರತಿಯೊಂದ್ರಾಗೂ ಸ್ಕ್ಯಾಮ್. ಆಮೇಲೆ ನಾವ್ ಅದಲ್ದ ಸಣ್ಣಾಗಿರ್ತೇವ. ಇನ್ನೊಂದ್ ಏನಂತಂದ್ರ ಹೌದ್, ನನ್ ಜನರೇಷನ್ ನಾ ಬಂದಿದ್ ಫೀಲ್ಡ್ ಒಳಗ್ ನೋಡಿದ್ರೆ ಇವಾಗ ಕೆಲವೊಂದ್ ಇವ್ ಇರ್ತಾವ ನೋಡ. ಏನೋ ಡಾಟಾ ಎಂಟ್ರಿ ಮಾಡ್ರಿ, ದುಡೀರಿ, ಹಾ. ಅದಕ್ಕಂತ ಇಂತಿಷ್ಟು ಬುಕ್ ಕೊಡ್ತಾರ. ಇವತ್ತೊಂದು ಟೈಪ್ ಮಾಡ ಅಂತ ಹೇಳ್ತಾರ. ಈ ಟೈಪ್ ಮಾಡಿದ್ ಫುಲ್ ಟೈಪ್ ಮಾಡ್ತೀನಿ, ಫುಲ್ ಹುರುಪದಾಗಿರ್ತಿ. ಅವ್ರ ಒಂದ್ 15 ದಿನ ಅವ್ರ ಟೈಪ್ ಮಾಡ್ತಾರ. ಓಕೆ, ಅದೆಲ್ಲ ಕರೆಕ್ಟ್ ಐತೆ ಅಂತ ಹೇಳ್ತಾರ. ಅದಾದ್ಮೇಲೆ ನೀ ಟೈಪ್ ಮಾಡಿ ತಿಳ್ಕೊಂಡ್ ಇಷ್ಟ ಅಮೌಂಟ್ ತುಂಬ್ರಿ. ನೀವ ಇಷ್ಟ ಅಮೌಂಟ್ ತುಂಬಿದ್ಮ್ಯಾಗ ಇದ್ರ ಡಬಲ್ ಕೊಡ್ತೇವೆ ಇದ್ರ 3 ಪಟ್ಟು 10 ಪಟ್ಟು ನಾವ್ ನಿಮ್ಗೆ ಅಮೌಂಟ್ ಕೊಡ್ತೇವೆ ಅಂತ ಹೇಳ್ತಾರ ಅವ್ರ. ಬಟ್ ನೀ ಟೈಪ್ ಮಾಡಕ್ ಹೋದಿ, ಅದ್ರೊಳಗ್ ಪ್ರತಿಯೊಂದನು ಒಂದೊಂದು ಮಿಸ್ಟೇಕ್ ನ ಕಂಡು ಹಿಡ್ಕೊಂಡು, ಇಲ್ಪ ನೀ ಇಟ್ ಮಿಸ್ಟೇಕ್ ಮಾಡಿದಿ ಅಂತೇಳಿ ಮೊದ್ಲು ದುಡ್ಡು ತುಂಬಿಕೊಂಡು ಅದನ್ನ ಕೊಟ್ಟು, ಅದು ಸ್ಕ್ಯಾಮ್ ದೋಸ್ತ. ಅಲ್ಲ, ಹಿಂಗ ನಾವ ನಿಯತ್ಲೆ ದುಡ್ಯಾಕತ್ರ 20 ಸಾವಿರ 30 ಸಾವಿರ ಪೇಮೆಂಟ್ ಸಿಗಾತಿಲ್ಲ. ಅಂತವ್ರೊಳಗೆ ಇವ್ರ ಏನ್ ಹೇಳ್ತಾರಂದ್ರೆ ಹ್ಮ್ ಮನೆಯಲ್ಲಿ ಕೂತ್ಕೊಂಡು 50 ಸಾವಿರ ಗಳಿಸಿ ಅಂತ. ನಾವ್ ಅದನ್ನ ನೋಡಿ 50 ಸಾವಿರ ನಾವ್ ಗಳಿಸಿ. 50 ಸಾವಿರ ನಾವ್ ಕೊಡ್ಬೇಕಾ? ಹ್ಮ್ ಅದಕ್ಕೂ ಅದಕ್ಕೂ ಒಂದ್ ಲಿಮಿಟ್ ಇದೆ. ಓಕೆ, 50 ಸಾವಿರ ರೂಪಾಯಿ ಪೇಮೆಂಟ್ ಓಕೆ. ಅದು ಕೆಲ್ಸ ನೀವು ನಿಯತ್ತಾಗಿ ದುಡಿದಕ್ಕೋ 50 ಸಾವಿರ ರೂಪಾಯಿ ಯಾರು ಕೊಡಂಗಿಲ್ಲ. ಅದೇನ ಅವ್ರು ಕೂಡ ಆಮೇಲೆ ಹ್ಮ್ ಇವು ಬಂದಿದ್ದು ಗೊತ್ತೈತಿ ನಡಕಷ್ಟ. ನಮ್ ಕಂಪ್ನಿಗ್ ಜಾಯ್ನ್ ಆಗ್ರಿ, 4 ಮಂದಿನ ಜಾಯ್ನ್ ಮಾಡಸು, ನಮ್ ಕಂಪ್ನಿ ಪ್ರಾಡಕ್ಟ್ ತಗೋರಿ, ಅಲ್ಲಿಂದ ನಿಮ್ಗೆ ಚೈನ್ ಕಾಸ್ಟ್ ಆಡ್ ಸಿಸ್ಟಮ್. ಆಗ್ತಾವು. ಆಮೇಲೆ ನೀವು ಆ ಹ್ಮ್ ಪ್ರಾಡಕ್ಟ್ 4 ಮಂದಿಗೆ ಮಾರ್ರಿ, ಇನ್ನ 4 ಮಂದಿನ ತಗೊಂಬರ್ರಿ. ಈ ಚೈನ್ ಸಿಸ್ಟಮ್ ಐತ್ಲ, ಇದೊಂದು ದೊಡ್ಡ ಸ್ಕ್ಯಾಮ್ ಐತೆ. ಬಾಮಿ ಸಿಕ್ಕೊಂಡಾರ ಇದ್ರೊಳಗ, ಇನ್ನು ಹೊರಗೂ ಬರಕ್ ಆಗತ್ತಿಲ್ಲ ಒಬ್ಬೊಬ್ರಿಗೆ. ನಾನು ತಿಳ್ಕೊಂಡಿನಿ. ನನಗೊಬ್ಬ ನಮ್ ದೋಸ್ತ ಫೋನ್ ಹಚ್ಚಿದ, ಇಲ್ಲಪ್ಪಾ ಇದ ಆನ್ಲೈನ್ ಇದೈತಿ, ಫುಲ್ ನಾಟ್ ಅಷ್ಟ ಇದೀನಿ, ನಾ ಅಂತೂ ಹ್ಮ್. ಇಷ್ಟು ದುಡ್ಕೊಂಡಿನಿ, ಇದಕ್ ನೀ ಜಾಯ್ನ್ ಆಗ. ಆ, ಆಮೇಲೆ ಏನಿತ್ತು ಅವ್ರ ಪ್ರಾಡಕ್ಟ್? ಜಾಯ್ನ್ ಆಗಂತಂದ. ಇಲ್ಲ ದೋಸ್ತ, ಅವ್ರ ಪ್ರಾಡಕ್ಟ್ ಪ್ರಾಡಕ್ಟ್ ಏನಿತ್ತು? ಏನಿಲ್ಲ, ಬರೀ ಜಾಯ್ನ್ ಆಗೋದು ಅಷ್ಟೇ. ಜಾಯ್ನ್ ಏನ್ ಆಗೋದ, ನೀ ನನ್ ಪ್ರಾಡಕ್ಟ್ ಇಲ್ಲ, ಜಾಯ್ನ್ ಏನಿಲ್ಲ. ಮಾಡೋದ? ಜಾಯ್ನ್ ಮಾಡೋದ ಅಷ್ಟೇ. ನೀ ಅವಂಗ ಹುಬ್ಳಿದಾಗಿದ್ದ. ಇಲ್ಲ ದೋಸ್ತ್, ನಾ ಹೇಳಿ ನಾವ್ ಮೊದ್ಲು ಹೇಳಿದ್ನ ಈ ತರ ನಾ ಬಾಳ್ ನೋಡೇನಿ ಅಂತ ಏನ. ಇಲ್ಲ ದೋಸ್ತ್, ನನ್ ಮ್ಯಾಗ ನಂಬಿಕೆ ಐತಿ, ಏನಿಲ್ಲ ಒಂದ್ 2 ಸಾವಿರ ರೂಪಾಯಿ ಕೊಡು ಅಂತೇಳಿ ಹಾಕೊಂಡವ. ಅವನೇನ್ ಮಾಡ್ಕೊಂಡು ಅದಾದ್ಮೇಲೆ ಅಲ್ಲಿ ನನಗೂ ರೊಕ್ಕ ಬಂದು ಆನ್ಲೈನ್ ತೋರ್ಸತ್ತಿದ್ದು 2 ಸಾವಿರಕ್ಕ 4 ಸಾವಿರ ರೂಪಾಯಿ ಆಗಿದ್ದು. ಬಟ್ ಹ್ಮ್. ವಿಡ್ರಾಲ್ ಮಾಡ್ಕೋಕ್ ಹೋದ್ರ ಇಲ್ಲ, ಇದ್ ಏನೋ ಸರ್ವರ್ ಬಿಸಿ ಐತಿ, ಸರ್ವರ್ ಬಿಸಿ ಐತಿ. ಆ ಆಪ ಬಂದಾಗ ಇವತ್ತ ಅದ ದುಡ್ಡು ಮತ್ತೆ ಹೋದು ಅವನು ದುಡ್ಡು ಹೋದು. ಈಗ ನಮ್ಮನ್ನ ಹಾಕ್ದವ್ ಮೋಸ ಹೋಗಿರ್ತಾನ, ಅವ್ನ್ ಬಾಳ್ ಯಾವ ಕೇಳಕ್ಕೂ ಬರೋದಿಲ್ಲ ನಾವ. ಹೌದು, ನಮಗ್ ನಾವು ಯಾರು ನಮ್ ರೆಫರ್ ದೋಸ್ತ ಮಾಡತ್ತಾರಲ್ಲ ಅವನೇ ಅವ್ನ್ ಕೇಳ್ತಿ. ಮೋಸನ. ನಮಗ್ ಯಾರು ರೆಫರ್ ಮಾಡ್ಯಾರ ನಮಗೂ ಅವ್ನ್ ಮೋಸ ಮೋಸ ಅದ. ಮಾಡ್ತಾನ. ಮತ್ ಕಾಸ ದೋಸ್ತರು ಇರ್ತಾರ, ಹ್ಮ್ ಏನ್ ಅನ್ನಕ್ಕೂ ಬರಂಗಿಲ್ಲ ಈ ಅವ್ರಿಗೆ. ತರ ಇದು ಒಂದಲ್ಲ. ಹ್ಮ್. ಹೌದು. ಅವ್ರಿಗೂ ಗೊತ್ತಿರಂಗಿಲ್ಲ, ನಾವ್ ಹೇಳ್ತೇವೆ ತಿರ್ಸಿ. ಇಲ್ಲ ದೋಸ್ತ್, ನನ್ನ ಮ್ಯಾಗ ಒಂದ್ ನಂಬಿಕೆ ಅಂತ ಬಂತಂದ್ರ ನಿನ್ ಮ್ಯಾಗ ನನ್ ನಂಬಿಕೆ ಐತಲ್ಲೋ, ನಂಬಿಕೆ ಐತಿ, ನಾನ್ ನಿನ್ ನೋಡ್ ರೊಕ್ಕ ಹಾಕಾವ್. ಈ ತರನೂ ಇರ್ತಾರ. ಇಲ್ಲ, ಇವ್ ಬಸ್ಸುಗೊಂದ್ ಸ್ಕ್ಯಾಮ್ ಆಗಿದ್ ಗೊತ್ತೈತಿ. ಇಲ್ಲೊಂದು ಕಂಪ್ಯೂಟರ್ ಕ್ಲಾಸ್ ಅದ. ಕಂಪ್ಯೂಟರ್ ಕ್ಲಾಸಿಗೆ ಅಡ್ಮಿಷನ್ ಮಾಡೋದಾ, ಇಲ್ಲ. ನಾ ಇನ್ನೊಬ್ಬನ ಅಡ್ಮಿಷನ್ ರೆಫರ್ ಮಾಡೋದಾ, ಅವ್ನು ಹ್ಮ್ ಹ್ಮ್ ಕಮಿಷನ್ ಬರ್ತೈತಿ. ನಮ್ಗೆ ಫ್ರೀ ಆಗಿ ಕಂಪ್ಯೂಟರ್ ಕೋರ್ಸ್ ಹ್ಮ್ ಕೊಡ್ತಾರಂತ ಒಂದು ಸ್ಕ್ಯಾಮ್ ಆಗಿತ್ಲಾ ಇಲ್ಲಿ. ಆ ತರ ಸ್ಕ್ಯಾಮ್ ಅದಾವ. ಈ ಪ್ರತಿಯೊಂದು ಕೋರ್ಸ್ಗೆ ನನ್ಗ ನಾ ಕಾಲೇಜ್ ಟೈಮ್ ಇದ್ದಾಗ ಒಮ್ಮೆ ಬಂದಿದ್ದ ಅವನು. ನಾ ಸುಮ್ಮ ಹಿಂಗ ಬಸ್ ಸ್ಟ್ಯಾಂಡ್ ಕೂತಿದ್ನಿ, ಹಂಗ ಹಿಂಗ ಮಾತಾಡ್ಕೊಂಡ್ ಪರಿಚಯ ಆತ. ಹ್ಮ್. ಪರಿಚಯ ಆತು. ಪರಿಚಯ ಆದ್ಮ್ಯಾಗ ಸ್ವಲ್ಪ ಹಂಗ ಮಾತಾಡ್ಕೊಂತ ಕಾಂಟ್ಯಾಕ್ಟ್ ನಂಬರ್ ಬೆಳಿತ. ಆಮೇಲೆ ಏನಂತಂದ ಅವ ಒಂದ್ ಸ್ಕ್ಯಾಮ್ ಫುಲ್ ಪ್ರಿಪೇರ್ ಆಗಿ ಒಂದ್ ಏನೋ ರೆಡಿಮೇಡ್ ಆಫೀಸ್ ರೆಡಿ ಮಾಡಿದ್ರ ಅವ್ರು, ಓಕೆ. ತಾತ್ಕಾಲಿಕ. ಹ್ಮ್. ಅವಾಗ ಏನ್ ಮಾಡಿದ, ನನ್ಗ ಅಲ್ಲಿ ಹೋಗಿ ಕರ್ಕೊಂಡ್ ಹೋದ. ಕಾಲೇಜ್ ಟೈಮ್ದಾಗ ನನ್ಗ ಅನ್ನತಿದ್ದ, ಇಲ್ಲಪ್ಪ ನೀ ಇನ್ನಾತನ ಇಟ್ಟೆಲ್ಲ ಸಾಲಿ ಕಲಿಯತಿ, ನೀ PUC ಮಾಡತಿ, BSc ಮಾಡತಿ, ನಿನ್ ನಾಲೆಜ್ ಏನೈತಿ? ಹ್ಮ್. ಈಗ ನಿನ್ ಕಡೆ ಬ್ಲೂ ಪೆನ್ ಐತಿ, ಹಾ. ಇದ್ರಲ್ಲಿ ರೆಡ್ ಅಂತ ಬರೆಯಕ್ ಆಕೈತೆ? ಆಗೋದಿಲ್ಲ. ಬ್ಲೂ ಪೆನ್ ರೆಡ್ ರೆಡ್ ಕಲರ್ ಬರೆಯಕ್ ಆಗಿಲ್ಲ. ನಮ್ ಆಗೋಂಗಿಲ್ಲ. ಥಿಂಕಿಂಗ್ ಅದ. ಹ್ಮ್. ಇಲ್ಲ, ನಿಮ್ಗೆ ಈ ತರ ನಾಲೆಜ್ ಕೊಡ್ತೀವಿ, ಆ ತರ ನಾಲೆಜ್ ಕೊಡ್ತೀವಿ, ಈ ತರ ಒಂದ್ 3 ಸಾವಿರ ರೂಪಾಯಿ ತುಂಬ್ರಿ, ನಿಮ್ ನಾಲೆಜ್ ಬಿಲ್ಡ್ ಮಾಡ್ತೀವಿ. ಅವ ಯಾವ ಅದೇ. ಫಸ್ಟ್ ಇಯರ್ದಾಗ ಬಂದ್ ಪರಿಚಯ ಅದಾವ.
ವಿನಾಯಕ ನನಗೊಂದು ಹುಡುಗಿ ಸಿಕ್ಕಳ. ಈ ತರ ಸ್ಕ್ಯಾಮ್ ಮಾಡೋರು ಅದಾರ. ನನಗೊಂದು ಹುಡುಗಿ ಹ್ಮ್ ಸಿಕ್ಕಳ, ಪರಿಚಯ ಆದ್ಲು. ಆಮೇಲೆ ನಮ್ದೊಂದು ಆಫೀಸ್ ಐತಿ, ಮೀಟ್ ಆಗಕ್ ಬರ್ರಿ ಅಂದು ನಾವ್ ಹೋದ ತಕ್ಷಣ 8 ವರ್ಷ ಆತ್ ನೀ ಏನ್ ಮಾಡಾತೆ ಅಂತ. ನಾ BSc ಕಲಿತೇನ್ರಿ. ಅಡ್ಮಿಷನ್ ರೊಕ್ಕ ಯಾರು ಕೊಡ್ತಾರ? ನಮ್ಮ ಅಪ್ಪ ಕೊಡ್ತಾನ್ರಿ. ಮನ್ಯಾಂದ ಊಟ ನಮ್ಮ ಅಪ್ಪ ಕೊಡ್ತಾನ್ರಿ. ನೀ ಇಷ್ಟು ವರ್ಷ ಆತ 21 ವಯಸ್ಸಿನ ಹುಡುಗ ಆದ್ರೂ ಇನ್ನೂ ನಿಮ್ಮ ಅಪ್ಪ ಕಡೆ ಪಾಕೆಟ್ ಮನಿ ತಗೊಳತಿ. ನಿಂದು ಓನ್ ನಿಂಗ್ ಅರ್ನ್ ಮಾಡಕ್ ಬರೋದಿಲ್ಲ ಅಂತ ನನ್ನ ಡಿಗ್ರೇಡ್ ಮಾಡಿಬಿಡ್ಲಕ್ಕೆ. ಲಾಸ್ಟಿಗೆ ಏನಂತ 5,000 ರೂಪಾಯಿ ಕೊಡ್, ನಾಳಿಂದ ನಿನ್ ಇನ್ಕಮ್ ಚಾಲು. ಟೋಟಲ್ ನನ್ನ ಜೀವನದ ಜಿಗುಪ್ಸನೆ ಹೋಗ್ಬಿಡ್ತೇನೆ ಅವ್ರ ಮಾತು ಕೇಳಿ. ನಾವ್ ಎದಕ್ ಬದುಕೇವ್ರ ಅಂತ ಅನಿಸ್ಬಿಡ್ತ. ಇಲ್ಲ, ಅವ್ರ ಇಂಟೆನ್ಷನ್ ಏನೋ ಅವ್ರು ದುಡ್ಡು ಹುಡ್ಕೋಬೇಕು ಅನ್ನೋದಷ್ಟೇ. ಅಲ್ಲ, ನಾವೇನೋ ಮನಿಯವ್ರ ಮ್ಯಾಗ ಡಿಪೆಂಡ್ ಆಗಿದ್ದೋ, ನಾವ್ ಏನು ಕೆಲಸ ಮಾಡಕತ್ತಿಲ್ಲ, ನಾವೆಲ್ಲ ವೇಸ್ಟ್ ಮಾಡಕತ್ತೇವ. ಕಾಲೇಜ್ ವೇಸ್ಟ್. ಎಷ್ಟು ದುಡಿತೀರಿ ನೀವು? ತಿಂಗಳಿಗೆ 15,000, 20,000. ನಮ್ ಕಡೆ ಬಂದ್ರೆ ತಿಂಗಳಿಗೆ 50,000, 1 ಲಕ್ಷ, 2 ಲಕ್ಷ ಚೆಕ್ ನ ತಗೋತೇರಿ ನೀವು. ಮತ್ ತೋರಿಸ್ತಾರು ಯಾರು? ಅಬ್ದುಲ್ ಕಲಾಮ, ನರೇಂದ್ರ ಮೋದಿ, ಯಾರ್ಯಾರು ಎಲ್ಲೆಲ್ಲ ಅವನು, ಬರಾಕ್ ಒಬಾಮ ಎಲ್ಲ ಬಂದಿವ್ರ ಆಫೀಸ್ ಓಪನ್ ಮಾಡಿರ್ತಾನ. ತೋರಿಸಿರ ಹ್ಮ್ ನೋಡ್ರಿ, ನಮ್ದು ISO ಸರ್ಟಿಫಿಕೇಟ್ ಐತಿ, ಇವರೆಲ್ಲ ನಮ್ಮ ಆಫೀಸ್ ಓಪನ್ ಮಾಡಿದಾರು. ಎಂತೆಂತ ಎಲ್ಲ ಡಾಕ್ಯುಮೆಂಟ್ ತೋರಿಸ್ತಾರೆ ನೋಡಿದವ್ರ. ಇಂಥವ್ರ ಜನಗಳು ಸ್ಕ್ಯಾಮ್ ಆಗೋದಕ್ಕಿಂತ ನಮ್ಮದ್ ನಾವು ಕೆಲಸ ಮಾಡಿ ದುಡ್ಕೊಂಡ್ ತಿನ್ನೋದು ಬಾಳ ಚಲೋ. ಒಂದ್ ದೋಸ್ತ ಒಂದ್ ನೀ ಬೆಳಗ್ಗೆಯಿಂದ ಹೋಗಿ ಯಾರೋ ಬಿಲ್ಡಿಂಗ್ ಮೇಸ್ತ್ರಿ ಕೈಯಾಗ ಕೆಲಸ ಮಾಡಿದ್ರ ದೋಸ್ತ್ ನೀನ್ ತಿಂದ ಇರ್ತಿ. ಆದ್ರೆ ಇಂಥ ಜನಗಳು ಸಿಕ್ಕಿತಿಕೋ ನೀನ್ ಇದ್ದಿದ್ ಹಂಗೆ ಹರ್ಕೊಂಡ ಬರ್ಬೇಕಾದತ್ತೆ ಅಲ್ಲಿ ಹೋದೆ ಅಂದ್ರ. ಮತ್ ಇವ್ರು ಎಲ್ಲಿ ಸಿಗ್ತಾರ ಗೊತ್ತೈತಿ? ಬಸ್ ಸ್ಟ್ಯಾಂಡ್ ಒಳಗ, ರೈಲ್ವೆ ಸ್ಟೇಷನ್ ಒಳಗ. ನೀವ್ ಒಂದ್ ಊರಿಂದ ಇನ್ನೊಂದ್ ಊರ್ ಟ್ರಾವೆಲ್ ಮಾಡೋದ್ನಾಗ ಗ್ಯಾರಂಟಿ ಸಿಗ್ತಾರ ಅಂತಾರ ಯಾರೊಬ್ರು. ಏನ್ ಮಾಡ್ತಾರ ಸರ? ಎಷ್ಟ್ ಸಿಗ್ತಾರ. ಕೆಲಸ ಮಾಡ್ತಾರ ಸರ? ನಮ್ದೊಂದ್ ಕೊಲ್ಲಾಪುರದಾಗ ಒಂದು ಆಫೀಸ್ ಐತಿ ಸರ್ ಅಂತೇಳಿ. ಇವ್ರು ಜಾಯ್ನ್ ಆಗಿರ್ತಾರ 15 ದಿವಸದ ಹಿಂದ. ಇವ್ರು ಹೇಳ್ತಾರ 5-6 ವರ್ಷ ಜಾಯ್ನ್ ಅದೇವಿ, ನಮ್ ಮನಿ ಹತ್ರ ಮ್ಯಾಗ ನಡೆದೈತಿ ಅಂತ ಹೇಳ್ತಾರ. ಮತ್ತ ಇನ್ನೊಂದು ಪೋಸ್ಟರ್ಗಳು ಹಚ್ಚಿರ್ತಾರ ನೋಡ. ಹ್ಮ್ ವಾಂಟೆಡ್ ವಾಂಟೆಡ್, ಬೆಳಗಾವದೊಳಗ್ ವಾಂಟೆಡ್, ಹ್ಮ್ ಚಿಕ್ಕೋಡಿ ಒಳಗ್ ವಾಂಟೆಡ್. ಇವತ್ ನೋಡ್ ನೀನ, ಅವ್ರು ವಾಂಟೆಡ್ ಅಂತ ಅವ್ರ ಹತ್ರ ಜಾಬ್ ಇರಂಗಿಲ್ಲ, ಅವ್ರದೊಂದು ಆಫೀಸ್ ಇರ್ತದೆ. ವಾಂಟೆಡ್ ಅಂತ ಒಂದು ಇದು ಕಲೆಕ್ಟ್ ಮಾಡ್ಕೋತಾರ ಬಯೋಡಾಟಾ. ಹ್ಮ್ ಇಂತಿಟ್ಟು ದುಡ್ಡು ಕೊಡ್ರಿ, ನಿಮ್ಗೆ ಪಕ್ಕಾ ಜಾಬ್ ಹೋಗ್ತೀವಿ. ಅಲ್ಲಿ ಹೋದಿ ನೀನ್ ಇಂಟರ್ವ್ಯೂ ತಗೋತಾರ, ಎಲ್ಲ ಮಾಡ್ತಾರ. ಆಯ್ತು, ಇಂತಿಟ್ಟು ದುಡ್ಡು ತಗೋರಿ, ನಿನ್ಗೆ ಚಲೋ ಕಂಪ್ನಿಯಾಗ ಕೆಲಸ ಕೊಡಿಸ್ತೇವೆ ಅಂತ. ಈ ಎಷ್ಟ್ ಕಂಪ್ನಿಯಾಗ ಕೆಲಸ ಕೊಡ್ತಾರ, ಅಷ್ಟ್ ಕಂಪ್ನಿ ಅವ್ರ ಕೆಲಸ ಕೊಡೋರಿದ್ರ ಇಲ್ಲೇ ಚಿಕ್ಕೋಡ್ಯಾಗ ನಮ್ನ ಕರೆದು ಕೊಡ್ತಾರಲ್ಲ ಅವ್ರ. ಹಾ ವಿನಾಯಕ್, ಇದಕ್ಕಂತ ಆಫೀಸ್ ಬೇಕು. ಸ್ಕ್ಯಾಮ್ ಅಂತ ಬಂದಾಗ ಒಂದು ಶಾರ್ಟ್ ಟರ್ಮ್ ರೊಕ್ಕ ಮಾಡ್ರಿ, ಇದೊಂದ್ ದೊಡ್ಡ ಸ್ಕ್ಯಾಮ್ ಆಗ್ತದ. ಇನ್ನೊಂದೇನದ, ಸ್ವಲ್ಪ ಜಾಬ್ ಬೇಕಾಗಿರ್ತದ ನಮಗ, ಜಾಬ್ದೊಂದ್ ಸ್ಕ್ಯಾಮ್ ಆಗ್ತದ. ಈ ನಾವು ಎರಡು ಬೇರೆ ಸ್ಟಾರ್ಟ್ ಮಾಡಿದ್ವಿ. ನಮ್ ಕಡೆ ಜಾಬ್ ಅದ, ನಮ್ಗೆ ಇನ್ನೊಂದ್ ಜಾಬ್ ಮಾಡೋ ನೆಸಸರಿ ಇಲ್ಲ. ನಾವ್ ಅಂತ ಮೋಸ ಆಗಂಗಿಲ್ಲ, ಪಾರ್ಟ್ ಟೈಮ್ ಜಾಬ್ ಅದು ಮೋಸ ಆಗೋಲ್ಲ. ಬಟ್ ನಮಗ್ ಬೇರೆ ಸ್ಕ್ಯಾಮ್ ಯಾವ ಬರ್ತಾವ ಅಂದ್ರ, ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ಗಳು ಬರ್ತಾವ. ನಮ್ದೊಂದ್ ಸ್ಕೀಮ್ ಐತಿ, ಇತ್ತ ತಿಂಗಳ ತಿಂಗಳ ಇಟ್ ರೊಕ್ಕ ಹಾಕ್ರಿ, ಅಥವಾ ಲಂಸಮ್ 1 ಲಕ್ಷ ಕೊಡ್ರಿ, ತಿಂಗಳ ನಿಮ್ಗೆ 1,000, 2,000 ಬಡ್ಡಿ ಕೊಡ್ತೇವೆ ಅಂತ ಹೇಳ್ತಾರೆ. ಅದನ್ನ ನಾ ತಗೋತೀನಿ, 4 ಮಂದಿಗೆ ರೆಫರ್ ಮಾಡ್ತೀನಿ. ಹಂಗ ಹೋಗ್ಬೇಕು. ಏನಾಗ್ತದೆ, ಒಂದ್ ದಿವಸ ನಂದು ಇನ್ಕಮ್ ಬಂದ್ ಮಾಡಿ ಎಲ್ಲಾರ್ದು ಬಂದ್ ಮಾಡಿ ಹೋಗ್ಬಿಡ್ತಾರ ಅವ್ರು. ಆತರನು ನಾವೇನ್ ಮಾಡ್ತೇವೆ? ಸಿಕ್ಕಾಪಟ್ಟೆ ಅದಾವ. ಬ್ಯಾಂಕ್ ನಿಮ್ಗೆ 8% ಕೊಡ್ತೈತಿ, 8% ಕೊಡ್ತೈತಿ, ನಾವು 15% ಕೊಡ್ತಾವ ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀವಿ? 1-2 ತಿಂಗಳು ಬಡ್ಡಿ ತಗೋತೇನಿಲ್ಲ, ನಾನು ನಿನ್ ರೆಫರ್ ಮಾಡ್ತೇನೆ. ನೀನು 2 ತಿಂಗಳು ತಗೋತೀನಿ, ನೀ ಮತ್ತೊಬ್ಬನ್ ರೆಫರ್ ಮಾಡ್ತೀವಿ. ಹಿಂಗೇನಾಗಿದೆ, ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಆಗ್ಬಿಟ್ಟದ ಈಗ ಮಂದಿಗೆ. ನಮ್ ರೊಕ್ಕ ಎಲ್ಲಿ ಇಡೋದು ಅನ್ನೋ ಅಂಜಿಕೆ ಈ- ಬರಾಕತ್ತದ. ಈಗ ನಮ್ಮ ಅವರ ಒಂದ್ ಯಾವ್ದೋ ಪ್ರೈವೇಟ್ ಇದಂತ ಬಂದಿದ್ರ ಅವ್ರ ಊರಾಗ. ಇವಾಗ ಹ್ಮ್ ಮಹಿಳಾ ಸಂಘಗಳು ಇರ್ತಾವಲ್ಲ, ಅಲ್ಲಿ ಬಂದು ಅವ್ರು ಇಂಟರ್ವ್ಯೂ ಕೊಟ್ಟು, ಮಂತ್ಲಿ ನೀವು ಎಷ್ಟು ತುಂಬ್ರಿ, ಹ್ಮ್ 2,500 ರೂಪಾಯಿ ತುಂಬ್ರಿ. ಹ್ಮ್ ಮಂತ್ಲಿ ತುಂಬಿ 6 ತಿಂಗಳು ರೊಕ್ಕ ಡಬಲ್, ನಿಮ್ ಏನ್ ಕೊಡ್ತಿರ್ಲ 6 ತಿಂಗಳು ಡಬಲ್ ಹ್ಮ್ ತುಂಬ್ಕೊಂಡ್ರ. ಒಂದ್ 2-3 ತಿಂಗಳು ತುಂಬ್ಕೊಂಡ್ರ ಅವ್ರು ಮತ್ ಫುಲ್ ಅವ್ರೆಲ್ಲಾ ಟೂರ್ ಮಾಡ್ಸಿ ಎಲ್ಲಾ ತಿರ್ಸಾಡ್ಸ್ಕೊಂಡು ಬಂದ್ರ. ಒಂದ್ ಹ್ಮ್ 5 ತಿಂಗಳಾತು, 5 ತಿಂಗಳ ಆದ್ಮ್ಯಾಗ 5-6 ತಿಂಗಳಾತು, ಇಲ್ಲ ನಿಮ್ ರೊಕ್ಕ ಇನ್ನೊಂದ್ ವರ್ಷ ಇಲ್ಲೇ ಇಡ್ಬೇಕಾಗತಿ, ಆಮೇಲೆ ಕೊಡ್ತೀವಿ. ಈ ಹ್ಮ್ ತರ ಅಂದ್ರ ಬರ್ತಾವಂತ ಸುಮ್ನೆ ಕುಂತ್ರ. ಹ್ಮ್ ಆಮೇಲೆ ಹುಡ್ಕಾಡ್ತಾರ, ಆಫೀಸು ಇಲ್ಲ ಏನೂ ಇಲ್ಲ, ತಗೊಂಡ್ ಏ ಹಂಗ ಹೋಗ್ಬಿಟ್ರ. ಹಂಗ ಮಾಡ್ತಾರೆ. ಈಗ ಆಫ್ಲೈನ್ ಸ್ಕ್ಯಾಮ್ಗಳು ಕಮ್ಮಿ ಆಗಿದಾವೆ, ಯಾಕಂದ್ರೆ ಮಂದಿ ಸ್ವಲ್ಪ ಐಡಿಯಾ ಬಂದೈತಿ ಈ ತರ ಆಗ್ತಾವ ಅಂತೇಳಿ. ಈಗ ಆನ್ಲೈನ್ ಸ್ಕ್ಯಾಮ್ಗಳು ಸ್ಟಾರ್ಟ್ ಆದವು. ಹೆಂಗಂತಂದ್ರೆ, ನೀವು OTP ಕೊಡ್ರಿ, ನಿಮ್ ಹುಡುಗ ಸ್ಕಾಲರ್ಶಿಪ್ ಬಂದೈತಿ, ಅದ್ರ OTP ಕೊಡ್ರಿ. ಈಗ OTPನೇ ಎಲ್ಲಾರ್ಗೂ ಕೇಳಾಕತ್ತಾರ. ಆಮೇಲೆ ಕಂಪಲ್ಸರಿ. OTP ಕೊಟ್ಟು ಕೊಟ್ಟು ಎಷ್ಟೋ ಮಂದಿ ರೊಕ್ಕ ಕಳ್ಕೊಂಡ್ರ ಅವಾಗ. ಕಳ್ಕೊಂಡಾರ. ಆ ಬಾಳ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು. ಆಮೇಲೆ ನಡಕಟ್ ಬರ್ತೈತಿ, ಕೆಲವೊಂದು ಸ್ವಾಮೀಜಿಗಳು ಮಾಡಕತ್ತಿರು. ಈಗ ನಮಗ್ ರೊಕ್ಕ ಹಾಕ್ರಿ, ನಿಮಗ್ ಪ್ರಸಾದ ಬರ್ತೈತಿ ಮನಿಗೆ ಅಂತ ಹೇಳಿ ಕೆಲಸ ವಿಭೂತಿ ಕೊಟ್ಟು ಕಳ್ಸಿರ್ ಬರ್ತೈತಿ ನಡಕಟ್ ದಿವ್ಸ. ಕೊಡತಿದ್ರಲ್ಲ ಸ್ವಾಮೀಜಿಗಳು ನಡ್ಕೊಂತಾರ. ವಿಭೂತಿ ಕೊಡಾತಿರ. ವಿಭೂತಿ ಪ್ರತಿಯೊಂದ್ ಮನೆ ಕಳ್ಸಿ, ಇದಕ್ ವಿಭೂತಿ ತಗೊಳ್ಳಿ, ಇದು ಡೊನೇಟ್ ಮಾಡ್ರಿ, ನಿಮ್ಗೆ ಎಷ್ಟ್ ಆಕೈತೆ ಡೊನೇಟ್ ಮಾಡ್ರಿ ಅಂತ ಹೇಳಿ ಪೋಸ್ಟ್ ಅದು ನಡ್ಸಿದ್ರ. ಪೋಸ್ಟ್ ಒಳಗೆ ಗಿಫ್ಟ್ ಬರಾಕತ್ತಿದ್ವು, ಅದೆಲ್ಲ ಇದಿರ್ತಿತ್ತ. ನಾವ್ ರೊಕ್ಕ ಕೊಟ್ಟ ಅಷ್ಟ ನಮ್ ಕಡೆ ಕೊಡ್ತಿದ್ರ. ಅವ್ರೇನ್ ಹೇಳ್ತಿದ್ರು, ಒಳಗಡೆ 5,000, 10,000 ಐಟಮ್ ಐತೆ ಅಂತ ಹೇಳ್ತಿದ್ರ. ನಾವ್ 500, 600 ರೂಪಾಯಿ ಕೊಟ್ಬಿಡ್ತಿದ್ವು ಅದಕ್ಕ. ಒಳಗಡೆ ನೋಡ್ರಿ ಇನ್ನು ಹ್ಮ್ ಬೂದಿನೂ ಇರ್ತಿರ್ಕಿಲ್ಲ ಅದ್ರಾಗ. ಹ್ಮ್ ಮತ್ತ್ ಇನ್ನೊಂದ್ ಹೇಳಕ್ಕೆ ಇವಾಗಿನ ನಾ ಜನರೇಷನ್. ನಿಂಗ್ ಹ್ಮ್ ನೆನಪ ಸ್ಕೂಲ್ ಇದ್ದಾಗ ಒಂದ್ ಆಗಿತ್ತು ಸ್ಕ್ಯಾಮ್. ಅಂದ್ರ ಒಂದ್ ಕ್ವಶನ್ ಪೇಪರ್ ಬರ್ತಿತ್ತು, ಅದ್ರಾಗ 10 ಕ್ವಶನ್ ಇರ್ತಿದ್ದು. 10 ಕ್ವಶನ್ ಹ್ಮ್ ಕರೆಕ್ಟ್ ಆನ್ಸರ್ ಬರದ ಪೋಸ್ಟ್ ಮಾಡೋದು ಅವ್ರಿಗೆ.
ಅವ್ರು ಅದಕ್ಕೆ 5 ಪೇಪರ್ ಹ್ಮ್ ಕೊಡ್ತಿರು ಮತ್ತೆ ಹೊಳ್ಳಿ. ಆ 5 ಪೇಪರ್ ಹ್ಮ್ ನನ್ನ ದೋಸ್ತರಿಗೆ ಕೊಡೋದು. ಅವರು ಕರೆಕ್ಟ್ ಆನ್ಸರ್ ಹ್ಮ್ ಬರ್ದು ಕೊಟ್ರಂದ್ರ ಅವ್ರಿಗೆ ಮತ್ತೆ 5 ಬರ್ತಿದ್ವು. ಅದೇನಾಯ್ತು, ಹ್ಮ್ ಯಾರು ಎಷ್ಟು ಕರೆಕ್ಟ್ ಆನ್ಸರ್ ಕೊಡ್ತಾರಲ್ಲ ಅಷ್ಟು ಅವ್ರ ಸ್ಕಾಲರ್ಶಿಪ್ ಬರ್ತಿತ್ತು. ಒಂದ್ ಆನ್ಸರ್ಗೆ 1,000 ರೂಪಾಯಿ. ಅದ್ರ ಹ್ಮ್ ಫೀಸ್ ಇತ್ತು 100 ರೂಪಾಯಿ. ಹಿಂಗ್ ಏನಾಗಿತ್ತು ಹೋದ್ ನಮ್ ಇಡೀ ಸ್ಕೂಲ್ ಅನ್ನ ಸಿಕ್ಕೊಂಡ್ ಬಿಟ್ಟಿತ್ತು ಆ ಸ್ಕ್ಯಾಮ್ ಒಳಗ. ಯಾರಿಗೂ ಹೇಳಕ್ ರೆಡಿ ಇರಲಿಲ್ಲ, ಹ್ಮ್. ಸ್ಕಾಲರ್ಶಿಪ್ ಬರ್ತೈತೆ ಅನ್ನೋ ಆಸೆಕ. ಲಾಸ್ಟಿಗೆ ಏನಂತಂದ್ರ, ಲಾಸ್ಟ್ ನಮ್ಗ ಅದ್ 5 ಯಾರಿಗ್ ಮಾರೋದು ಕನ್ಫ್ಯೂಸ್ ಆಗೈತ್. ಯಾರು ತಗೋಕ್ ರೆಡಿ ಇರ್ಲಿಲ್ಲ ನಮ್ಗೆ, ಅಲ್ಲಿಂದ ಅದು ಬಂದಾಗೋತ. ಇದು ರೊಕ್ಕದ ಆಸೆ ಹೆಂಗಿರ್ತ ಗೊತ್ತೈತಿ, ನಾವೊಬ್ರ ಅವು ಮತ್ತೊಬ್ರಿಗೆ ಹೇಳೋದು ಬೇಡ, ಮತ್ತೊಬ್ರಿಗೆ ಇದ್ ಮಾಡೋದು ಬೇಡ. ನಮ್ಮೊಳಗ ಒಂದ್ ಆಸೆ ಹುಟ್ಟಿಸ್ತೈತಿ, ಯಾವಾಗೂ ಸಿಗಬಾರ್ದು, ನನಗಟ್ಟ ಸಿಗ್ಲಿ ರೊಕ್ಕ. ಎಷ್ಟೋ ಮಂದಿ ಆ ಆಸೆಗ್ ಬಿದ್ದು ಹಾಳಾಗಿದಾರ, ನಂಗೆ ಗೊತ್ತದ. ಈಗ ನಂಗೊಂದ್ ಬಿದ್ದ 100% ಹಾಳಾಗತ್ತಾರ. ಗೊತ್ತದ. ನಂಗೆ ಯಾರೋ ಹೇಳ್ತಾರ, ನಿಂಗ್ ಬ್ಯಾಂಕ್ ಇಂದ ಚಲೋ ರಿಟರ್ನ್ ಕೊಡ್ತೇನೆ ಬಟ್ ಯಾರಿಗೂ ಹೇಳ್ಬಾರ. ನಾ ಹೂ ಅಂತ ಒಪ್ಕೊಂಡ್ ಬಿಡ್ತೇನೆ, ಬಟ್ ಸ್ಕ್ಯಾಮ್ ಆದಾಗ ಗೊತ್ತಾಕೈತಿ ನಂಗೆ ಹಿಂಗ ಆಗಾದಿಲ್ಲ ಅಂತ ಹೇಳಿ. ಮತ್ ವಿನಾಯಕ ನಾವ ಮಾತಾಡತೇವ, ಎಷ್ಟೋ ಮಂದಿ ಚಲೋ ಚಲೋ ಮಂದಿ ಐತೆ, ದೊಡ್ಡ ಮಂದಿ, ಸಮಾಜದಾಗ ಚಲೋ ಹೆಸರು ಐತೆ, ಅವ್ರ ಸ್ಕ್ಯಾಮ್ದಾಗ ಸಿಕ್ಕೊಂಡಾರ. ಹೇಳಕ್ ಅಸಹ್ಯ ಆಗಕತ್ತೈತಿ. ಇಟ್ಟು ಶಾಣೆ ಆಯ್ತು ನಾ ಹೆಂಗ್ ಹೇಳಕತ್ತ ಸ್ಕ್ಯಾಮ್, ಅವ್ರ ಇಟ್ಟು ಶಾಣೆ ಆಯ್ತು ನಾ ಹೆಂಗ್ ಸಿಕ್ಕೊಂಡೇನಿ ಸ್ಕ್ಯಾಮ್ ಅಂತಾರ. ಇವಾಗ ನಮ್ಮ ಊರಾಗ ದೋಸ್ತ, ಆ ಸ್ಟಾಕ್ದಾಗ ಇನ್ವೆಸ್ಟ್ ಮಾಡ್ತೀನಿ, ಈ ಸ್ಟಾಕ್ದಾಗ ಇನ್ವೆಸ್ಟ್ ಮಾಡ್ತೀನಿ, ಇಷ್ಟು ದುಡ್ಡು ಕೊಡ್ರಿ ಅಂತೇಳಿ ಸಿಕ್ಕಾಪಟ್ಟೆ ಊರ್ ಗೌಡ್ರೆಲ್ಲ ಸಿಕ್ಕೊಂಡವ್ರ. ಹಾ. ಈಗ ಸಿಕ್ಕೊಂಡವ್ರ, ಅವ್ರಿಗೆ ಹೇಳ್ಬೇಡ್ರಿ ಇವ್ರಿಗೆ ಹೇಳ್ಬೇಡ್ರಿ ಅಂತೇಳಿ ಯಾವ ಯಾವ ದೊಡ್ಡ ಕಂಪ್ನಿದ್ದು ಅವದ್ದು ಇವದ್ದು ಹತ್ರ ಸಪ್ರೇಟ್ ಏಜೆಂಟ್ ಬರ್ತದೈನೆ. ಪ್ರತಿ ಊರಿಗೂ ತಿರ್ಗಾಡಿ ಏಜೆಂಟ್ ಬಂದ ಅವ್ ಫುಲ್ ಮಾತಾಡಿ ಎಲ್ಲಾರ ಜೊತೆ ನಂಬಿಕೆ ಮುಡ್ಸ್ಕೊತಿದ್ದ. ಹ್ಮ್. ಮುಡ್ಸ್ಕೊಂಡು ಕೊಡ್ತಿದ್ದ, ಒಂದ್ ಥೊಡೆ ಮಂದಿ ಕೊಟ್ಟಾನ, ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟಾನೇನ ಕೊಟ್ಟಾನ, ಸ್ಟಾರ್ಟಿಂಗ್ ವಿನಾಯಕ? ಕೊಟ್ಟಾನ. ನನ್ ಕಡೆ ಇಸ್ಕೊತಾನ, ನಿನಗ್ ಕೊಡ್ತಾನ, ಆಮೇಲೆ ನಿನ್ ಕಡೆ ತಗೊಂಡ್ ಏನ್ ಇಸ್ಕೊತಾನ, ಹೋದ್ನು ನನಗ್ ಯಾರಿಗ್ ಕೊಡ್ತಾನ. ಗೊತ್ತಿಲ್ಲ ಅದ. ಅಲ್ಲ, ಎಲ್ಲಿ ಮಟ ಕೊಡ್ತಾನು, ಹೊಸ ಮಂದಿ ಬರೋ ಮಟ ಕೊಡ್ತಾನ. ಒಂದ್ ಲಂಸಮ್ ಅಮೌಂಟ್ ಹ್ಮ್ ಆಕೈತಿ, ತಿಂಗಳಿಗೆ ಒಂದ್ 10,000 20,000 1 ಲಕ್ಷ ಕೊಡೋದ್ ಬರ್ತಿದ್ಲ, ಅವಾಗ ಅವ ಹೋಗ್ಬಿಡ್ತಾನ. ಅವ ಹೋಗ್ಬಿಡ್ತಾನ. ಆಮೇಲೆ ಅವನ ಅಡ್ರೆಸ್ ಇಲ್ಲ ಏನಿಲ್ಲ. ಆ, ಇದ್ ದೊಡ್ಡ ಸ್ಕ್ಯಾಮ್ ನಡೆದಲ್ಲ. ಆಮೇಲೆ ಮಂದಿಗೆ ಅಂಜಿಕೆನೂ ಬರಾಕತ್ತದ ಏನ್ ಮಾಡೋದು ಅಂತ ಹೇಳಿ. ಈಗ ಮಣ್ಣ್ ಮಣ್ಣೆ ಒಂದು ಹೊಸ ಸ್ಕ್ಯಾಮ್ ಬಂದಿ ನೋಡಿ, ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ. ಹ್ಮ್ ಡಿಜಿಟಲ್ ಅರೆಸ್ಟ್ ಮಾಡಾಕತ್ತಿರು. ಇದಕ್ಕಿಂತ ನೋಡಿಲ್ಲ. ಇನ್ನೊಂದು ಮೊಬೈಲ್ ಸ್ಕ್ಯಾಮ್, ಬೇಸಿ ಹಾಕೊಂಡು ಎಲ್ಲ. ಪೊಲೀಸ್ ಡ್ರೆಸ್ ಹಾಕೊಂಡು. ಅದಕ್ಕಿಂತ ಇನ್ನೊಂದು ಸ್ಕ್ಯಾಮ್ ಗೊತ್ತೈತಿ, ಬಾಳ ಮಜಾ ಯಾವ್ದೈತಿ ಅಂದ್ರ, ವಿಡಿಯೋ ಕಾಲ್ ಬರ್ತಿತ್ತು. ವಿಡಿಯೋ ಕಾಲ್ ಓಪನ್ ಹ್ಮ್ ಮಾಡಿ ಕೂಡಲೇ ಯಾವ್ದಾರೊಂದು ಹುಡುಗಿ ಇರ್ತಾಳ ಆ ಕಡೆ. ನೀ ಏನ್ ಮಾಡ್ತಿ, ಹುಡುಗಿರನ್ನ ಹಂಗ ನೋಡ್ಕೊಂತ ಹ್ಮ್ ಕೊಂಡಿರ್ತಿ. ಆಮೇಲೆ ಹಗರ್ಕ ಶರ್ಟ್ ತಗೊಂಡಿ, ಟಾಪ್ ತಗೊಂಡಿ, ಎಲ್ಲ ಹಿಂಗ್ ತಗದ್ ಮಾಡ್ತಾರ. ಆಮೇಲೆ ನಾವ್ ಹಂಗ ಮಂಗ್ಯಾಂಗತೆ ನೋಡ್ಕೊಂತ ಕೊಂಡಿರ್ತೇವ. ಆಮೇಲೆ ಅಷ್ಟೊತ್ತಿಗೆ ಇಲ್ಲ, ನಮ್ ಮೊಬೈಲ್ ಎಲ್ಲ ಸ್ಕ್ರೀನ್ಶಾಟ್ ಹಿಂಗ್ ಹೊಡ್ಕೋತಾರ. ಮಾತಾಡಕ್ಕಾರ 10 ರೂಪಾಯಿ ಹಾಕ್ತೀನಿ. ಹಾ, ಸ್ಕ್ರೀನ್ಶಾಟ್ ತಗೋತಾರ ನಮ್ದ. ಸ್ಕ್ರೀನ್ಶಾಟ್ ತಕೊಂಡು ನೆಕ್ಸ್ಟ್ ಒಂದ್ 10-15 ಸೆಕೆಂಡ್ ನಮ್ಗೆ ವಾಟ್ಸಪ್ ಮೆಸೇಜ್ ಬರ್ತೈತಿ, ಇದನ್ನ ಫೇಸ್ಬುಕ್ ಪೋಸ್ಟ್ ಮಾಡಾಕತ್ತೇನಿ, ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಾಕತ್ತೇನಿ ಅಂತ ಹೇಳ್ತಾರ. ನಾವ್ ಹಂಚ್ ಬಿಡ್ತೇವ. ಆಮೇಲೆ ಏನಂತಾರ, ಇದು ಪೋಸ್ಟ್ ಡಿಲೀಟ್ ಹ್ಮ್ ಮಾಡ್ಬೇಕಂದ್ರೆ ನಮ್ಗೆ 5,000 ಕೊಡ್ರಿ 10,000 ಕೊಡ್ರಿ ಅಂತ ಚಾಲೂ ಮಾಡಿಬಿಡ್ತಾರ. ಈ ಈ ದೊಡ್ಡ ತರನದಾವ್ ಕೆಲವೊಂದ್ ಫೇಕ್ ಆ್ಯಪ್ಗಳು ಅದಾವ. ದುಡ್ಡು ಮಾಡಕ್ಕಂತಾನೆ ಫೇಕ್ ಆ್ಯಪ್. ಮತ್ ಇವಾಗ ಕಂಪಲ್ಸರಿ ಗೌರ್ಮೆಂಟ್ ಒಂದ್ ರೂಲ್ ಮಾಡೈತಿ, ನೀವ್ ಯಾವ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರು ಪ್ಲೇ ಸ್ಟೋರ್ ಒಳಗ ಡೌನ್ಲೋಡ್ ಮಾಡ್ಕೊಂಡ್ರ ಸೆಕ್ಯೂರ್ ಇರ್ತೈತಿ. ಅದಕ್ಕೆ ಇದು ಹಂಗಿಲ್ಲ. ಕೆಲವೊಂದು ಲಿಂಕ್ ಮೇಲೆ ಏನ್ ಡೌನ್ಲೋಡ್ ಮಾಡ್ಕೊಳತಿಲ್ಲ, ಈ ಆ್ಯಪ್ಗಳ ಬಗ್ಗೆ ನಾವು ವಿಚಾರ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಷ್ಟ. ಅಲ್ಲ ವಿನಾಯಕ್, ನಿಂಗೆ ಕೇಳ್ತಂಗೆ ಕೇಳೀಗ, ಲೋನ್ ಆ್ಯಪ್ ಐತದ. ಲೋನ್ ಆ್ಯಪಿಗೆ ಏನ್ ಇನ್ಫಾರ್ಮೇಶನ್ ಹ್ಮ್ ಬೇಕು, ನಿನ್ ಹೆಸರು ಬೇಕು, ನಿನ್ ಡೀಟೇಲ್ಸ್ ಬೇಕು, ಅಷ್ಟ ಬಿಟ್ರೆ ನಿನ್ ಗ್ಯಾಲರಿ ಅದಕ್ಕೆ ಬೇಕು ಲೋನ್ ಆ್ಯಪಿಗೆ. ಅದು ಗ್ಯಾಲರಿ ಆಕ್ಸೆಸ್ ಹೌದು ಕೇಳ್ತೈತಿ. ಅದು. ನಿನ್ ಗ್ಯಾಲರಿ ಆಕ್ಸೆಸ್ ಹೌದು. ಕೇಳ್ತೈತಿ, ನಿನ್ ಕ್ಯಾಮ್ರಾ ಆಕ್ಸೆಸ್ ಕೇಳ್ತೈತಿ, ನಿಂದು ಮೈಕ್ರೋಫೋನ್ ಆಕ್ಸೆಸ್ ಕೇಳ್ತೈತಿ, ಎಲ್ಲಾ ಆಕ್ಸೆಸ್ ಕೇಳ್ತೈತಿ ಅದರಿಂದ. ಮಣ್ಣಿಂಗ್ ಏನಾಗ್ಯದ, ಹ್ಮ್ ಒಬ್ಬ ಅವನ್ ಲೋನ್ ತಗೊಂಡಾನ, ಅವ್ನ್ ಲೋನ್ ರಿಪೇ ಮಾಡಿಲ್ಲ. ಹ್ಮ್ ಅವನ್ ಹೆಂಡತಿ ಹ್ಮ್ ಫೋಟೋ ಫುಲ್ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡಿದಾರ ಅವ್ರು. ಅವ್ ಏನ್ ಮಾಡ್ಬೇಕು ಹೇಳಿ ಹುಡುಗ. ಏನ್ ನಾವ್ ಸುಧಾರಣೆ ಮಾಡ್ಕೋಬೇಕು, ಮತ್ತೇನ್ ಅಲ್ಲ, ಮಾಡ್ಕೋಬೇಕು. ಎಷ್ಟೋ ಜನ ಅದಕ್ಕಿಂತ ಹಂಗಾಗಿದಾರ. ಸ್ವಲ್ಪ ಡೇರಿಂಗ್ ಇದ್ದ ಮನುಷ್ಯ ಅಂದ್ರೆ ಕೇಸ್ ಹಾಕ್ತೀನಿ ಅದಾಗ್ತೀನಿ ಅಂತ ಹೇಳ್ಕೊಬೋದ. ಈ ಲೋನ್ ಆಪ್ದಾಗ ತಗೊಂತ ಮನುಷ್ಯ ಅಂತ ಬರ್ತಾನ. ಪಾಪ ಅವಂಗ ರೊಕ್ಕದ ಅರ್ಜೆಂಟ್ ಇರ್ತೈತಿ, ಇಲ್ಲಕ ಅವ್ಗೆ ಯಾರೊಬ್ಬರು ರೊಕ್ಕ ಅರ್ಜೆಂಟ್ ಮೋಸಾನ ಇರ್ತದ ಮಾಡಿರ್ತಾರ. ತಗೊಂಡ್ಬಿಟ್ಟಿರ್ತಾನ. ಅವ ಅಷ್ಟು ಹ್ಮ್ ಶಾಣೆ ಇದ್ದಂದ್ರ ಅವ್ನು ಚಲೋ ಬ್ಯಾಂಕ್ದಾಗ ಲೋನ್ ತಗೋತಿದ್, ಲೋನ್ ಆಪ್ದಾಗ ತಗೋತಿರ್ಕಿಲ್ಲ ಅವ. ಹೌದು. ಮೊನ್ನೆ ನನಗೂ ಒಂದಾಗಿತ್ತು, ನನಗೆ ಏನಂದ್ ಗೊತ್ತೈತಿ. ಅದ ಸ್ಟಾರ್ಟಿಂಗ್ ಕಾಲ್ ಬಂದ್ ನಂಗೊಂದು, ನಾವು ಟೆಲಿಕಾಂ ಹ್ಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ನಾವು ಟ್ರೈದಿಂದ ಮಾತಾಡಕತ್ತೇವಿ, ನಿಂದ ನಂಬರ್ ಬಂದ್ ಆಕೈತಿ ಅಂತಂದ್ರು. ನಾ ಏನ್ ಕೇಳಿದೆ, ಹ್ಮ್ ನಂದ್ಯಾಕ್ ನಂಬರ್ ಬಂದ್ ಆಕೈತಿ ಅಂತ ನಾ ಹಿಂಗ್ ಕ್ವಶನ್ ಕೇಳಿ ವಾಪಸ್ ಅವ್ರಿಗೆ. ಹ್ಮ್ ಅವ್ರೇನಂದ್ರೆ, ಇಲ್ಲ, ನಿನ್ ನಂಬರ್, ನಿಂದ ಏನೈತ್ಲಾ, ನಿಂದ ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಡೆಲ್ಲಿದಾಗ ಒಬ್ರು ಯಾರೋ ಸ್ಕ್ಯಾಮ್ ಮಾಡಿದಾರು, ಆನ್ಲೈನ್ ಅಡ್ವರ್ಟೈಸಿಂಗ್ ಮಾಡಿದಾರು, ಮತ್ತ ಇಲ್ಲಿಗ ಹರಾಸ್ಮೆಂಟ್ ಕಾಲ್ ಮೆಸೇಜ್ ಮಾಡಾಕತ್ತಾರು ಅಂತ ಹೇಳಿ ನಂಗೆ ಸ್ಟಾರ್ಟಿಂಗ್. ನಾನಂದೆ ಹ್ಮ್ ನಾಂತಿ ಇನ್ವಾಲ್ವ್ ಇಲ್ಲ ಅಂತ ಇನ್ನ ಅದ್ರಾಗ. ಹ್ಮ್ ಅವ್ರೇನಂದ್ರು, ನೀ ಆಧಾರ್ ಕಾರ್ಡ್ ಎಲ್ಲಾರು ಸಬ್ಮಿಟ್ ಮಾಡಿರ್ಬೋದು, ಆ ಆಧಾರ್ ಕಾರ್ಡ್ ಇಂದ ಏನಾಗೈತಿ, ಅದನ್ನ ಯೂಸ್ ಮಾಡ್ಕೊಂಡು ಯಾರೋ ಸಿಮ್ ತಗೊಂಡಾರು, ಅವ್ರು ಅದನ್ನ ಮಾಡಾಕತ್ತಾರು, ನಿಂದೇನ್ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರು ನಂಗೆ ಸ್ಟಾರ್ಟಿಂಗ್. ಹ್ಮ್ ಆಮೇಲೆ ನಾ ಏನಿ ಮತ್ತೆ ಇದನ್ನ ನನ್ನ ನಂಬರ್ ಇರ್ಬೇಕ್ರಿ, ಯಾಕಂದ್ರೆ ಎಲ್ಲಾ ಬ್ಯಾಂಕಿಗೆಲ್ಲ ಇದ್ರ ಲಿಂಕ್ ಐತಿ ಅಂತ ಹಿಂಗೆಲ್ಲ ಹೇಳಿ ಅವ್ರಿಗೆ.
ಅವಾಗ ಏನಂದ್ರು ಓಕೆ ತಂದು ನಂಗೆ ಕೊಡೋದನ್ನು ಅದ್ರಾಗೆ ಪ್ರತಿ ಆಧಾರ್ ಕಾರ್ಡ್ ಕಂಪಲ್ಸರಿ ಅದ ಎಲ್ಲವನ್ನು ನಂಗೆ ಕೊಡ್ತೇವೆ ಅದ್ರ ಜೆರಾಕ್ಸ್ ಯೂಸ್ ಅಲ್ಲ ಮಾಡ್ತಾರೆ ಓಕೆ. ನಂಗೆ ಅಂಡರ್ಸ್ಟ್ಯಾಂಡ್ ಆಗ್ತದ ಹ್ಮ್ ಓಕೆ ಬಿಡ್ರಿ ನಂದು ಯಾರೋ ಒಬ್ರು ಮಾಡಿರ್ಬೋದು ಯಾಕಂದ್ರೆ ನಾವು ಸಿಕ್ಕಲ್ಲಿ ಆಧಾರ್ ಕಾರ್ಡ್ ಕೊಡತ್ತೇವಿ ಪ್ಯಾನ್ ಕಾರ್ಡ್ ಎಲ್ಲ ಆಪ್ದಾಗ ಅಪ್ಡೇಟ್ ಮಾಡಿರ್ತೇವೆ ನಾವು ಯಾರ ತಗೊಂಡ್ ಮಾಡಿರ್ಬೋದು ಬಿಡು ಅಂತ ಹೌದು. ಸುಮ್ಮ ಅದೇನ ಆಮೇಲೆ ಅವ್ರೇನಂದ್ರು ಹ್ಮ್ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡು ನನ್ನ ನಂಬರಿಂದ ಯಾರೋ ಹ್ಮ್ ಇಲ್ಲಿಗಲ್ ಆಗಿ ಯೂಸ್ ಮಾಡಿದಾರೋ ಅವ್ರು ನಾ ಅಲ್ಲ ಅಂತ ಒಂದು ಕಂಪ್ಲೇಂಟ್ ಕೊಡು ನಿಂಗೆ ಎನ್ ಒ ಸಿ ಕೊಡ್ತೀವಿ ನಿಂದ ಒರಿಜಿನಲ್ ನಂಬರ್ ಚಾಲೂ ಇರ್ತೈತಿ ಆ ನಂಬರ್ ಬಂದ್ ಮಾಡ್ತೇವೆ ಅಂತ ಹೇಳೋತಿ ಟ್ರೈದಿಂದ ಅವ ಹ್ಮ್ ಹೆಂಗಿದಳು ಹ್ಮ್ ನಾ ಟೆಲಿಕಾಂ ರೆಗ್ಯುಲೇಟರಿ ಆಫ್ ಅಥಾರಿಟಿ ಆಫ್ ಇಂಡಿಯಾ ನಮ್ಮದ ಆಫೀಸ್ ನಾನೇ ಹೆಡ್ ನಾ ಬಂದ್ ಮಾಡ್ತೇನೆ ಅಂತ ಹೇಳ್ದ ನಾ ಆಯ್ತು ಅಂತಾನೆ ಹ್ಮ್ ಆಮೇಲೆ ನಾ ಇಲ್ಲೇ ಹ್ಮ್ ಲೋಕಲ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಅಂತಾನೆ ಅವೇನಂದ ಹ್ಮ್ ಇಲ್ಲಿಲ್ಲ ಇದ ಡೆಲ್ಲಿದಾಗ ಆಗಿದ್ ಕೇಸ ನೀ ಡೆಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಂತ ಹ್ಮ್ ನಾ ಡೆಲ್ಲಿಗೆ ಹೆಂಗ್ ಹೋಗಾಕೈತಿ ನಾ ಕರ್ನಾಟಕದವ ಇಲ್ಲಿಂದ ಅರ್ಧ ದೂರ ಹೋಗಕ್ ಆಗೋಲ್ಲ ನಾ ಅಂದ ಆಮೇಲಿಂದ ಆನ್ಲೈನ್ ಹ್ಮ್ ಆನ್ಲೈನ್ ಮಾಡು ನಾನೇ ನಿಂಗೆ ಕನೆಕ್ಟ್ ಮಾಡ್ತೇನಂತೆ ಅವನ್ ನಂಬರ್ ಕನೆಕ್ಟ್ ಮಾಡ್ದ ಹ್ಮ್ ಕನೆಕ್ಟ್ ಅಂದ್ರೆ ಏನ್ ಗೊತ್ತೈತಿ ನಾ ಇಟ್ಟು ಹೊತ್ತು ಸುಳ್ಳು ಅದೇನಿಲ್ಲ ನಂಗೆ ಗೊತ್ತಾಗ್ಲಿಲ್ಲ ಅದ ಅವ್ ಅಲ್ಲಿ ಅದನ್ನ ಹೋಲ್ಡ್ ಮಾಡಿ ಇನ್ನೊಬ್ಬನ ಕಡೆ ಕೊಟ್ಟಾನ ಅವ್ ಹ್ಮ್ ಇನ್ನೊಬ್ಬ ಏನ್ ಮಾಡ್ದ ನಾ ನಾ ಡೆಲ್ಲಿ ಪೊಲೀಸ್ ಸ್ಟೇಷನ್ ಮಾತಾಡೋದ ಹೇಳಿ ನಿನ್ ಕೇಸ್ ಅಂತ ನಾ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಏನೇನ್ ಆಗ್ಯದ ಅಂತ ಹೇಳಿ ಕೇಸ ಅವಾಗ ಏನ್ ಮಾಡ್ದಂದ್ರ ಹ್ಮ್ ಅವ ನೋಡ್ ಆನಂದ ಇದ್ ನಂಗೆ ಗೊತ್ತಾತು ನಾನು ನಿಂದ ಒಂದ್ ನಂಬರ್ ಬಂದ್ ಮಾಡ್ತೀನಿ ಒಂದ್ ನಿಂದ ಕಂಪ್ಲೇಂಟ್ ಒಂದ್ ಟ್ರೈ ಕೊಡ್ತೀನಿ ಒಂದ್ ಕಂಪ್ಲೇಂಟ್ ನಾವ್ ಇಟ್ಕೋತೀವಿ ಒಂದ್ ಕಂಪ್ಲೇಂಟ್ ನಿಮ್ ಮನಿ ಅಡ್ರೆಸ್ ಕಳಿಸ್ತೇನೆ ಅಂತ ಅಂದ. ನಾ ಆಯ್ತು ಸರ್ ಮುಗಿಸ್ರಿ ಅಂತ ಅನ್ನ ನೆಕ್ಸ್ಟ್ ಏನ್ ಮಾಡ್ದವ ಆನಂದ್ ಈ ತರ ಏನ್ ಆಗಿದ್ಲ ಇನ್ನೂ ಜಾಸ್ತಿ ಕೇಸ್ ಇರ್ಬೋದು ಈ ನಂಬರ್ ಮ್ಯಾಗ ಅಥವಾ ನಿನ್ ಆಧಾರ್ ಕಾರ್ಡ್ ಮ್ಯಾಗ ಇನ್ನ ಬಾಳ್ ಇರ್ಬೋದು ನಿನ್ ಆಧಾರ್ ಕಾರ್ಡ್ ನಂಬರ್ ಕೊಡಂತ ಅಂದ. ಹೌದ್ ಸರ್ ಹೆಂಗೋ ಹ್ಮ್ ಮಾಡಾಕತ್ತರಿ ಚೆಕ್ ಮಾಡ್ರಿ ಅಂತಾನೆ ಅವ್ ಆಧಾರ್ ಕಾರ್ಡ್ ನಂಬರ್ ಇಸ್ಕೊಂಡ ಹ್ಮ್ ಎಲ್ಲ ಇಸ್ಕೊಂಡ ನಾನು ಹುಚ್ಚರ್ಗತೆ ಎಲ್ಲಾ ನಂಬರ್ ಕೊಟ್ಟ ಹ್ಮ್ ನವಂಗ ಪೊಲೀಸ್ಲಾ ನಾನು ನಂಬಿಟ್ಟೆನ್ ಹುಚ್ಚಾಗಿ ಹ್ಮ್ ಬಿಟ್ಟೆ ನಾನು ನಂಬಿನಿ ಕೊಟ್ಟ ನವಂಗ ಹ್ಮ್ ಆಮೇಲೆ ಅವನ್ ಹ್ಮ್ ವೇಟ್ ಅನ್ನ ಚೆಕ್ ಮಾಡ್ದೆ ಅಂತ ಹಿಂಗ್ ಸುಮ್ಮ ಕಂಟ್ರೋಲ್ ರೂಮ್ 1 2 3 1 2 3 ಹಲೋ 1 2 3 ಹಿಂಗೆಲ್ಲ ಪೊಲೀಸರು ಮಾಡೋ ಟೈಪ್ ಮಾಡಾಕತ್ತ ನಾ ಹುಚ್ಚರ್ಗತೆ ಗಪ್ಪ ನೋಡ್ಕೊಂತ ಕುಂತೇನ ನಾ ವಿಡಿಯೋ ಕಾಲ್ ಆಫ್ ಮಾಡ್ತೇನೆ ಅಂತಾನೆ ಇಲ್ಲ ನೀವು ವಿಡಿಯೋ ಕಾಲ್ ಆಫ್ ಮಾಡೋಂಗಿಲ್ಲ ಅಂತಂದು ಆಯ್ತು ತಗೋರಿ ಅಂತ ಇದು ಆನ್ಲೈನ್ ವೆರಿಫಿಕೇಶನ್ ಐತಿ ನೀನ ಟ್ರೂ ಪರ್ಸನ್ ಅದನ್ನ ವೇಟ್ ಮಾಡಿ ಚೆಕ್ ಮಾಡ್ಬೇಕಂತಂದು ಆಯ್ತು ಒಂದ್ ಗಪ್ಪ ಅದ್ನ ಆಮೇಲೆ ಆ ಕಡೆನೇ ಏನ್ ಬಂದ್ ಗೊತ್ತೈತಿ ಆನ್ಸರ್ ಆಮೇಲೆ ಏನ್ ಮಾಡಿ ಗೊತ್ತೈತಿ ಅವ್ರ ನಂದು ಇನ್ಫಾರ್ಮೇಶನ್ ಎಲ್ಲ ತಗೊಂಡ ಸುಮ್ಮ ಹಂಗ ನಿಂದ ದೊಡ್ಡ ಫ್ರಾಡ್ ಹ್ಮ್ ಆಗೈತಿ ನಿನ್ ಹೆಸರ್ಲೆ ಇಲ್ಲಿ ಡ್ರಗ್ಸ್ ಸ್ಮಗ್ಲಿಂಗ್ ಮಾಡಾಕತ್ತಾರು ಮನಿ ಲಾಂಡ್ರಿಂಗ್ ಇನ್ವಾಲ್ವ್ ಅದಾರು ಯಾರೋ ಒಬ್ರು ಹೆಸರೇ ಇದಪ್ಪ ಇವ್ ದೊಡ್ಡ ಸ್ಮಗ್ಲಿಂಗ್ ಹ್ಮ್ ಮಾಡ್ತಾನು ಮತ್ತ ನಿಂದ ಆಧಾರ್ ಕಾರ್ಡ್ ನಂಬರ್ ನಿಂದ ಅಕೌಂಟಿಗೆ ರೊಕ್ಕ ಟ್ರಾನ್ಸ್ಫರ್ ಮಾಡ್ಯಾನು ಅಂತಂದ ಎಷ್ಟ್ ರೊಕ್ಕದ ಹ್ಮ್ ಸ್ಕ್ಯಾಮ್ ಆಗೈತಿ ಕೇಳಿನ 60 ಲಕ್ಷ ರೂಪಾಯಿ ಸ್ಕ್ಯಾಮ್ ಆಗೈತೆ ಅಂತ ಕುಂತ್ಬಿಟ್ಟ 60 ಲಕ್ಷ ರೂಪಾಯಿ ಸ್ಕ್ಯಾಮ್ ಹ್ಮ್ ಆಗೈತಿ ನಿಂದ ಎಚ್ ಡಿ ಎಫ್ ಸಿ ಬ್ಯಾಂಕ್ದಾಗ ಆಗೈತೆ ನಂದ್ ಕಡೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಕೌಂಟೇ ಇಲ್ಲ ಅಂತ ಹೇಳ್ದೇನ ಹ್ಮ್ ನಿನ್ನ ಆಧಾರ್ ಕಾರ್ಡ್ ಇಲ್ದ ನಿನ್ ಬಯೋಮೆಟ್ರಿಕ್ ಇಲ್ದ ಹೆಂಗ್ ಅಕೌಂಟ್ ಓಪನ್ ಆಗೈತೆ ಅಂತ ನನ್ನ ತಲೆ ತಿನ್ನಾಗತ್ರಪ್ಪ ನಾನು ಹ್ಮ್ ಅಂಜ್ ಬಿಟ್ನೆ ಆ, ಆದ್ರೂ ಆಗಿರೋದ್ ಬಿಡ ಅಂತ ನಂಗೆ ಅಂಜಿ ಬರಾಕತೈತಿ ಆಮೇಲೆ ಅವ ಹ್ಮ್ ಯಾರ್ ಇನ್ವಾಲ್ವ್ ಗೊತ್ತೈತಿ ಇದ್ರಾಗ ದೊಡ್ಡ ದೊಡ್ಡ ಸಿ ಎಂ ಹ್ಮ್ ಮತ್ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ ಎಲ್ಲಾರು ಇನ್ವಾಲ್ವ್ ಅದಾರ ಇದ್ರಾಗ ನಿಮ್ಮಂತವ್ರ ಹ್ಮ್ ನಿನ್ನಂತವ್ರ ಒಂದ್ 70 80 ಅಕೌಂಟ್ ಸೀಸ್ ಆಗಿದಾವ ಹಂಗೆಲ್ಲಾ ಹ್ಮ್ ಹಂಚ್ಕೊಂಡ್ ಹೋತ್ರು ನಾನು ಹುಚ್ಚರ್ ಗೊತ್ತೆ ಹಂಚ್ ಬಿಟ್ಟೆನ ನಾ ಪೂರ ಹ್ಮ್ ಟರ್ನ್ ಆಗಿಬಿಟ್ಟಂಗೆ ಕೈಕಾಲ ನಡ್ಕತಾವ ಮತ್ತೆ ಕಾಲ್ ಹ್ಮ್ ಅವ್ರು ನನ್ನ ವಿಡಿಯೋ ಕಾಲ್ ನೋಡತಾರು ಅವ್ರ ಮಕ್ಕ ನಂಗೆ ಕಾಣತಿಲ್ಲ ಆಮೇಲೆ ಅವ್ರ ಹ್ಮ್ ಆನಂದ್ ಇನ್ನೋಸೆಂಟ್ ಗತೆ ಕಾಣತಿ ನಿನ್ ಸಲುವಾಗಿ ನಾ ಏನಾದ್ರು ಮಾಡ್ತೀನಿ ಅಂತೇಳಿ ಸೀನಿಯರ್ ಆಫೀಸ್ ಕಡೆ ಹೋದ ಅಲ್ಲಿಂದೆಲ್ಲ ಸುಳಿ ಮಕ್ಕಳು ಅಲ್ಲೇ ಇರ್ಬೋದು ಅವ್ರು ನಂಗೆ ಗೊತ್ತಿಲ್ಲ ಆಮೇಲೆ ಅಲ್ಲೇ ಆಜು ಬಾಜು ಇದ್ಕೊಂಡು ಮಾಡ್ಬೋದು ಹಾ ಅದು ಆಮೇಲೆ ಇಲ್ಲ. ನಾ ಹ್ಮ್ ಸೀನಿಯರ್ ಆಫೀಸರ್ ನಾಕತ್ತಾರು ಅವ ಇದ್ದವ ಆನಂದ್ ಇಟ್ಸ್ ನಾಟ್ ಹ್ಯಾಪನಿಂಗ್ ನಂಗ್ ಆಗೋದೇ ಇಲ್ಲ ನೀ ಬರ್ಬೇಕು ಡೆಲ್ಲಿ ಪೊಲೀಸ್ ಸ್ಟೇಷನ್ ನೀನ್ ಅರೆಸ್ಟ್ ವಾರೆಂಟ್ ಅಂತ ನಂಗೆ ವಾಟ್ಸಪ್ ಅರೆಸ್ಟ್ ವಾರೆಂಟ್ ಕಳಿಸ್ರಪ್ಪ ಆ ಅರೆಸ್ಟ್ ಹ್ಮ್ ವಾರೆಂಟ್ ಸುಳಿ ಮಕ್ಳು ಏನ್ ಮಾಡ್ಯಾರು ನನ್ನ ಹೆಸರ ನನ್ನ ಆಧಾರ್ ಕಾರ್ಡ್ ನಂಬರ್ ಎಲ್ಲಾ ಹ್ಮ್ ಐತೆ ನಾನ್ ನಂಬೇನ ಹ್ಮ್ ನಂಗೆ ಗೊತ್ತಿಲ್ಲ ಆ ಸುಳ್ಳು ಹ್ಮ್ ನಾನೇ ಇನ್ಫಾರ್ಮೇಶನ್ ಕೊಟ್ಟೆನ ಅದನ್ನೆಲ್ಲ ಆಧಾರ್ ಕಾರ್ಡ್ ನಂಬರ್ ನನ್ನ ಹ್ಮ್ ಹ್ಮ್ ಹೆಸರು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನಾನೇ ಕೊಟ್ಟೆ ನಮ್ಗ ಹ್ಮ್ ಆಮೇಲೆ ಅವ್ ಇನ್ನೂ ಹೇಳ್ತಾನ ನಿನ್ ಹೆಸರೇ 4 ಬ್ಯಾಂಕ್ ಅಕೌಂಟ್ ಅದಾವು ನಿನ್ ಕಡೆ ಒಂದ್ ಎ.ಟಿ.ಎಂ ಐತಿ ನೀ ಫೋನ್ ಪೇ ಯೂಸ್ ಮಾಡ್ತಿ ಗೂಗಲ್ ಪೇ ಯೂಸ್ ಮಾಡ್ತಿ ಅದೇ ನಾರ್ಮಲ್ ಐತಿ ಎಲ್ಲಾರು ಯೂಸ್ ಮಾಡತ್ತ ನಾನು ಯೂಸ್ ಮಾಡತ್ತೇನ ಹ್ಮ್ ನಾ ಹೌದು. ಸಿಕ್ಕೊಂಡ್ಬಿಟ್ನಿ ಇತ್ರಾಗ ಆಮೇಲೆ 2 ತಾಸ್ ನನ್ನ ಆಟ ಆಡ್ಸಿದಾರ ಕಾಲ್ ಕಟ್ ಮಾಡೋಂಗಿಲ್ಲ ಹ್ಮ್ ಬೇರೆ ಯಾರಿಗೂ ಮಾತಾಡೋಂಗಿಲ್ಲ ಹ್ಮ್ ಆಮೇಲೆ ಹ್ಮ್ ಏನಾಗತ್ತಾರು ಇದ್ ಏನೈತ್ಲ ಇಶ್ಯೂ ನಿನ್ ಫ್ರೆಂಡ್ಸ್ ನಿನ್ ಹ್ಮ್ ಫ್ಯಾಮಿಲಿ ಯಾರಿಗೂ ಹೇಳೋಂಗಿಲ್ಲ ಅಂದ್ರೆ ಅಟ್ಟ ನಿನ್ನ ಸೇವ್ ಹ್ಮ್ ಮಾಡ್ಬೋದು ಇಲ್ಲ ನೀ ಹ್ಮ್ ಯಾರ್ಯಾರು ಹೇಳಿದೆ ಅಂದ್ರೆ ಅವರು ಇನ್ವಾಲ್ವ್ ಅದಾರ ಅಂತ ತಿಳ್ಕೊತೇವಿ ನೀವು ಓಡ್ ಹೋಗಕ್ ಟ್ರೈ ಮಾಡತ್ತೆ ಅಂತ ತಿಳ್ಕೊತೇವಿ ಅಂತ ಹಿಂಗೆಲ್ಲ ಸಿ ಬಿ ಐ ಅಂತೆಲ್ಲ ಅಂಜಿಸ್ಬಿಟ್ರ ನನ್ನ ನಾ ಹ್ಮ್ ಆಮೇಲೆ ಏನಂದ್ರು ನೀ ಡೆಲ್ಲಿಗೆ ಬರ್ಬೇಕಾಕೈತಿ ನಿನ್ ಕಡೆ ಅಕೌಂಟ್ದಾಗ ಎಟ್ ರೊಕ್ಕ ಅದಾವಲ್ಲ ಎಲ್ಲಾನು ವಿಡ್ರಾಲ್ ಮಾಡ್ಕೊಂಡು ಡೆಲ್ಲಿಗೆ ಬಾ ಆ ರೊಕ್ಕ ಲೆಜಿಟಿಮೇಟ್ ಹ್ಮ್ ಐತಿ ನೀ ಕರೆಕ್ಟ್ ವೇದಾಗ ಅರ್ನ್ ಮಾಡಿದೆ ಅಂತ ಗೊತ್ತಾದ್ರೆ ಆ ರೊಕ್ಕ ನಿಂಗೆ ಕೊಡ್ತೀವಿ ಅಂತ ಹೇಳ ನಾನು ನೀ ಸರ್ ಡೆಲ್ಲಿ ಹ್ಮ್ ಬರಕ್ ಆಗಂಗಿಲ್ಲ ನಂಗೆ ಅಂತಾನೆ ಅವಾಗ ಅವನಂದ್ರು ಹ್ಮ್ ನೀ ಡೆಲ್ಲಿಗೂ ಬರೋಂಗಿಲ್ಲ ಮತ್ತೆ ನಿನ್ ಕ್ರಿಮಿನಲ್ ಕೇಸು ಐತಿ ನೀ ಹಿಂಗಾರ ಹೆಂಗ್ ಸಾಲ್ವ್ ಮಾಡ್ಕೊಂಡೆ ಅಂತ ಮತ್ತೆ ಒದ್ದಾಡಕತ್ ನಂಗೆ ಕೂಡ ನಾ ಹ್ಮ್ ಸರ್ ಬೇರೆ ಆಪ್ಷನ್ ಹೇಳ್ರಿ ನಾ ಇಲ್ಲಿ ಆನ್ಲೈನ್ದಾಗ ಏನಾದ್ರು ವೆರಿಫಿಕೇಶನ್ ಮಾಡ್ತೇನೆ ಅಂತಾನೆ ಆಮೇಲೆ ಹ್ಮ್ ನಿನ್ ಫೋನ್ ಪೇದಾಗ ಎಟ್ ರೊಕ್ಕ ಅದಾವ ಕೇಳ್ ನಾ ಅವನನ್ನ ಹ್ಮ್ 0.02 ಹೇಳತ್ತೇನೆ ಅವಂಗ ಇಟ್ಟು ಸಾವಿರ ಇಟ್ಟು ಹ್ಮ್ ರೂಪಾಯಿ ಇಟ್ಟು ಪೈಸಾ ಐತಂತೇನಿ ಅವಂದ ಓಕೆ ಹ್ಮ್ ಒಂದ್ ಕೆಲಸ ಮಾಡು
ನಾನು ನಿಂಗೊಂದು ಅಕೌಂಟ್ ಡೀಟೇಲ್ಸ್ ಕೊಡ್ತೇನೆ. ಆ ಅಕೌಂಟ್ಗೆ ನೀನು ರೊಕ್ಕ ಹ್ಮ್ ಎಲ್ಲ ಟ್ರಾನ್ಸ್ಫರ್ ಮಾಡ. ಆಮೇಲೆ ನಿಂದು ಹ್ಮ್ ಆನ್ಲೈನ್ ವೆರಿಫಿಕೇಶನ್ ಮಾಡ್ತೇವೆ ನಾವು. ಈ ರೊಕ್ಕ ಎಲ್ಲ ನಿನ್ನ ಅಕೌಂಟ್ದಾಗ ಹ್ಮ್ ಇರೋಲ್ಲ ಕರೆಕ್ಟ್ ಅದಾವ ಅಂದ್ರೆ ಅಷ್ಟು ಉಳ್ಕಿದ ರೊಕ್ಕ ನಿನ್ ಕಡೆ ಬರ್ತೈತಿ, ಇಲ್ಲ ಅಂದ್ರೆ ನಿನ್ ಮ್ಯಾಗ ಕೇಸ್ ಉಳಿತೈತಿ ಅಂತಂದು. ನಾ ಹ್ಮ್ ಏನಂದಿ, ನಂಗೆ ಗೊತ್ತಾಗ್ತದೆ ಸ್ಕ್ಯಾಮ್ ಆದಿಂದ, ಏನ್ ರೊಕ್ಕ ಕೊಟ್ರೆ ನಾ ಹಂಗೆ ಆಗ್ತೇನು. ಆಮೇಲೆ ನಾ ಏನ್ ಮಾಡಿ, ಹೌದು. ಇಲ್ಲ ನಮ್ ಲಾಯರ್ ಜೊತೆ ಮಾತಾಡ್ಕ ಸೇರ್ತೇನ್ರಿ ಅಂತಾನೆ. ಇಟ್ಟು ತನಕ ನೀ ಹ್ಮ್ ಆಗ್ತೈತೆ ಅಂತ 2 ತಾಸು ಹಾಳು ಮಾಡಿದಿ ನಮ್ದ. ನೀ ಲಾಯರ್ ಜೊತೆ ಮಾತಾಡಿದ್ರೆ ಮೊದ್ಲ ಮಾತಾಡ್ಬೇಕಿತ್ಲ, ಈಗ ಯಾಕೆ ಮಾತಾಡತ್ತೆ ಅಂತ ಮತ್ತೆ ಒದರಾಡಕತ್ತ. ನಾವ್ ಯಾವಾಗ ಹ್ಮ್ ಓದಾಡಕತ್ತ ನಂಗೆ ಅನಿಸ್ತು ಇದು ಸ್ಕ್ಯಾಮ್ ಐತ್ ಪೂರ್ತಿ ಹ್ಮ್ ಅಂತೇಳಿ. ಆಮೇಲೆ ನಾ ಓದ್ರಾಕೈತ್ನೆ. ಆಮೇಲೆ ಏನಿಂದ ಈಗ ನೀ ಜಸ್ಟ್ ಮನಿಗ್ ಹೋಗ್ಬಿಡಕ್ಕೆ ನಿನ್ ಮೊಬೈಲ್ ಟ್ರೇಸ್ ಮಾಡಿ ನಿನ್ ಪೊಲೀಸ್ ಅರೆಸ್ಟ್ ಮಾಡ್ತಾರ ಅಂತ. ಆಯ್ತು ಹ್ಮ್ ಮಾಡ್ರಿ ಅಂತ ಈಗ ಸಿಟ್ಲೆ ಬಣ್ಣ. ಆದ್ರೂ ನನ್ ಕೈಕಾಲ್ ಹ್ಮ್ ನಡ್ಗತ್ತವ. ಕರೆನ ಆಗಿತ್ತಂದ್ರೆ ಏನ್ ಮಾಡೋದು ಅಂತ ಹೇಳಿ. ಹ್ಮ್ ಆಮೇಲೆ ನಮ್ಮ ಅಣ್ಣ ಪುಣ್ಯ ಹೇಳ್ತೀನಿ. ನಮ್ಮ ಅಣ್ಣ ಅದ ನಾ ಸ್ಕ್ಯಾಮ್ ಆಗಿತ್ತು ಮಾರಾಯ, 4-5 ತಿಂಗಳಿಂದ ಟಿವ್ಯಾಗ ತೋರ್ಸತ್ತಾರ, ನೀ ಇನ್ನೂ ಗೊತ್ತಿಲ್ಲ ನಮ್ಗೆ ಬೇಯಾಕತ್ ನಾನು. ಇಲ್ಲ ಆತರ ಹೆದ್ರುದು ಸಹಜಿಕ ಐತಿ. ಇನ್ನೊಂದ ಯಾಕ ಯಾರಾದ್ರೂ ಒಂದು ಪೊಲೀಸ್ ಕೇಸ್ ಹಾಕೈತಿ ಇದ್ ಹಾಕೈತಿ ಅಂತಂದ್ರ ಯಾವ್ದೋ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯ ಅಂತಂದ್ರ ಅಂದತಾನವ. ನಮ್ಗೇನ್ ಗೊತ್ತಿಲ್ಲಪ್ಪ, ನಮ್ಗ್ ಗೊತ್ತಿಲ್ಲಪ್ಪ, ಸ್ಕ್ಯಾಮ್ ಅನ್ನೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಮ್ ಪಾಡಿಗೆ ನಾವ್ ಅದೇವಿ. ಯಾರೋ ಪೊಲೀಸ್ ಹಾಕ್ತೇನಿ ಎಲ್ಲೋ ಹಾಕ್ತೇನಿ ಅಂತಂದ್ರ ಅಂಜಿಕ್ ಬರ್ತೈತಿ ಅದ. ಇನ್ನೊಂದ ಆ ನಮ್ಮ ಟೈಮ್ನಾಗ ನಮ್ ದೋಸ್ತುಗಳ ಅಪ್ಪಾಗ ಕಂಟ್ರೋಲ್ದಾಗ ಏನಾಗಿತ್ತು ಇರಂಗಿಲ್ಲ. ಮನ್ಯಾಗ, ನಮ್ ದೋಸ್ತುಗಳ ಅಪ್ಪಾಗ ಏನಾಗೈತೆ ಅಂದ್ರ, ಹಿಂಗ್ ಕೇಳ್ದಾರ ಹಿಂಗ, ನಿಮ್ ವಿನಾಯಕ ಅದಾನಲ್ರಿ ಮನ್ಯಾಗ. ನಮ್ ವಿನಾಯಕ್ ಇಲ್ರಿ ಕೆಲ್ಸಕ್ಕೆ ಹೋಗ್ತಾನೆ, ಬೆಂಗ್ಳೂರಾಗ ಕೆಲಸ ಮಾಡ್ತಾನ್ರಿ ಅಂತ ಹೇಳಿದಾರ. ಹಾ ರೀ, ಬೆಂಗ್ಳೂರಾಗ ಏನ್ ಮಾಡ್ತಾನೆ ನಿಮ್ಗೆ ಕೆಲಸ ಆಟ ಗೊತ್ತೈತಿ, ಅವ್ ಇಲ್ಲಿ ಏನ್ ಲಬ್ಡ ಮಾಡ್ಯಾನ ಗೊತ್ತೈತಿ ಅಂತ ಹಿಂಗ್ ಬೇದ್ದಾರ ಅವ್ನು. ಇವ ಏನ್ ಮಾಡಿದಾನ್ರಿ ಹ್ಮ್ ಅಂತಾರಂತ. ಅವ್ನ್ ಮದ್ವೆ ಆಗೈತೆ ಅಂತ ಹ್ಮ್ ಕೇಳಿದಾರ. ಅವ ಮದ್ವೆ ಆಗಿಲ್ರಿ ಅವ್ನಂದ. ಹಾ ಮದ್ವೆ ಆಗಿಲ್ಲ, ಅದಕ್ಕೆ ಈ ಲಪಡ ಮಾಡ್ಯಾನು, ಲಾಡ್ಜಾಗ ಸಿಕ್ಕಾನಿಲ್ಲ ಅಂತ ಹೇಳ್ಬಿಟ್ಟಾರ ಪೊಲೀಸರು. ಅವ್ರಪ್ಪ ಚಲೋ ಅದ. ಹ್ಮ್ ನಾ ಏನ ನನ್ ಮಗ ಹ್ಮ್ ಲಾಡ್ಜಾಗ ಸಿಕ್ಕಾನು, ಪೊಲೀಸ್ ಕಡೆ ಸಿಕ್ಕಾಳ ಅಂದ್ರೆ ಅವ್ನ್ ಕಿಮ್ಮತ್ ಹೋಗ್ತೈತಿ ಅವ್ರ ಅಪ್ಪನೇನ. ಅವ್ರಪ್ಪ, ಹೌದು. ಸರ್ ಹೆಂಗಾರ ಮಾಡ್ರಿ ಮತ್ ನೀವ ಬಗೆಹರ್ಸ್ರಿ ಅಂತ ಅವ್ರಪ್ಪ ಇಲ್ಲೇ ರಿಕ್ವೆಸ್ಟ್ ಮಾಡದಾನ. ಅವ್ರ ಹ್ಮ್ ಹಂಗೆಲ್ಲ ಆಗೋದಿಲ್ಲ, ದೊಡ್ಡ ಕೇಸ್ ಐತದ, ನಾವ್ ರೇಡ್ ಮಾಡಿದಾಗ ಹ್ಮ್ ಸಿಕ್ಕಾ ನೀವು ಅಂತ ಹಿಂಗೆಲ್ಲ ಫುಲ್ ಅಂಜಿಕೆ ಆಗಿಬಿಟ್ಟಾರ. ಅವ್ರಪ್ಪ ಸುಳ್ಳು ಹ್ಮ್ ಅವ್ನ್ ಏನ್ ಮಾಡ್ಯಾನು, ಅವ್ನ ಮಗ ಫೋನ್ ಹಚ್ಚಿದಾನ. ಹ್ಮ್ ಅವ ಇನ್ನಿಂಗ್ ಗೊತ್ತಲ್ಲ ನಾವ್ ಯಾರು ಮನ್ಯಾನ ಫೋನ್ ನಾವ್ ಎತ್ತಂಗಿಲ್ಲ. ಅವ ವೀಕೆಂಡ್ ಅವ್ರ ಅಪ್ಪ ಹೌದು. ಫೋನ್ ಹೊಳ್ಳೆ ಕಟ್ ಮಾಡತಾನ. ಅವ್ರಪ್ಪ ಏನ್ಸ ಐತಿ, ಹ್ಮ್ ಇವ್ ನೋಡ್ರೆ ಫೋನ್ ಎತ್ತಾತಿಲ್ಲ, ಇಲ್ ನೋಡ್ರೆ ಪೊಲೀಸರು ನೋಡ್ರೆ ಕುಂತಾರ ಹ್ಮ್ ಫೋನ್ಯಾಗ. ಆಮೇಲೆ ಅವ್ರಪ್ಪ ಅಂಜಿಕೆ ಏನ್ ಹ್ಮ್ ಮಾಡ್ಯಾನು, ಸರ್ ಹೆಂಗಾರ ಮಾಡಿ ಬಗೆಹರಿಸ್ರಿ ಅಂತ ನಾನು. ಅವ್ರ 1 ಲಕ್ಷ ಕೊಡು, 50,000 ಕೊಡು ಅಂತ ಹೇಳಿ ಲೆಕ್ಕ ಹ್ಮ್ ಮಾಡಿ 30,000 ಡೀಲ್ ಬಗೆಹರಿಸಿದಾರ. ಇವ್ ರೊಕ್ಕಾನು ಕಳ್ಸ್ಯಾನ. ಆ ಹುಡುಗ ಹ್ಮ್ ಹೊಳ್ಳಿ ಫೋನ್ ಹತ್ತಾನ ಅವ್ರಪ್ಪಾಗ, ಏನಾಗೈತಿ ಹ್ಮ್ ಹೇಳ ಅಂತ ಹೇಳಿ. ಫೋನ್ ಯಾಕೆ ಹ್ಮ್ ಎತ್ತುವಲ್ಲ ಅಂತ ಕೇರ, ಹ್ಮ್ ನಟ್ ಹೊರಗೆ ಹೋಗಿನಿ ಮೊಬೈಲ್ ನೋಡಿಲ್ಲ ಅಂತ ಹೇಳ್ತಾನ. ಹ್ಮ್ ಆ ಹುಡುಗ ಇಲ್ಲ ಸ್ಪಾಟಾಗ, ಅವ್ರ ಹ್ಮ್ ಸ್ಕ್ಯಾಮ್ ಹೋಗದ್ ಬಿಟ್ರ. ಈ ಯಾರಿಗಂತ ಕಂಪ್ಲೇಂಟ್ ಕೊಡವ್ ನೀ. ಹೌದು. ಮನ್ಯಾನವ್ರಿಗೆ ಯಾರ್ ಹೆಂಗ್ ಮಂದಿ ಗೊತ್ತಾಗೋದ, ಕೊಡವ ನಾ ಏನ್ ಬೆಂಗ್ಳೂರಾಗ ಎತ್ ಅದೇವಿ ಹೇಳಕ್ ಇರ್ತದ್ರಿ. ಹೋದಾರ ತಮ್ಮ. ಹ್ಮ್ ಮನ್ಯಾನವ್ರಿಗೆ ಹೆಂಗ್ ಗೊತ್ತಾಗೋದ್ ನಾವ್ ಹ್ಮ್ ಏನೋ ಮಾಡತ್ತೇವ ಅನ್ನೋದ. ಹ್ಮ್ ಅಲ್ಲ ಒಂದ್ ವೇಳೆಕ್ ನಾವ್ ಹೊರಗ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡತ್ತೇವ ಅಂತಂದ್ರ ನಮ್ ಮರ್ಯಾದೆ ನಾವ ತಕೊಳೋದು ಅಲ್ಲಿ ಹೋಗಿ. ಇಲ್ಲ ಈಗ ಸಾದಾ ಮನುಷ್ಯ ಇದ್ದಂತಕೋ, ಹ್ಮ್ ನನ್ನಂತಾವ್ ನಿನ್ನಂತಾವ್ ಇದ್ರ ನಾ ಹೋಗ್ತೇನೆ ಬಡದಾಡ್ತೇನೆ ಪೊಲೀಸರ ಜೊತೆ. ನಾ ಅದೇನ್ ದೊಡ್ಡ ಶ್ರೀಮಂತ ಹ್ಮ್ ಅದೇನ್, ನಮ್ ಊರಾಗ ಗೌಡ ಅದೇನ್, ನಂದ್ ಚಲೋ ಹೆಸರು ಐತೆ. ನಾ ಹೆಂಗ್ ಹೋಗಿ ಹೇಳಿ ನನ್ 30,000 ರೂಪಾಯಿ ಹ್ಮ್ ಸ್ಕ್ಯಾಮ್ ಆಗೈತ್ರಿ ನಂಗ ಅಂತೇಳಿ. ಹೌದು. ಅದು ಒಂದ ಇದಕ್ಕಾಗಿ ಮತ್ತ ತನ್ನ ಹುಡುಗನ ಮ್ಯಾಗ ತನ್ನ ನಂಬಿಕೆ ಇಲ್ಲ ಅನ್ನೋದ ಒಂದು ಬರ್ತೈತಿಲ್ಲ. ಇಂಥ ಸಣ್ಣ ಸಣ್ಣ ಸ್ಕ್ಯಾಮ್ಗಳು ಮಾಡಕತ್ತಾರ. ಇದು ನೋಡಿದ್ರೆ ವಾಟ್ಸಪ್ದಾಗೂ ಬರ್ತಿತ್ಲ, ಕೆಲವೊಂದ್ಸಲ ಇನ್ಸ್ಟಾಗ್ರಾಮ್ದಾಗ ಬರ್ತಿತ್ಲ, 10 ರೂಪಾಯಿ ಒಂದ್ ಫೋಟೋ, 20 ರೂಪಾಯಿ ಒಂದ್ ಫೋಟೋ, ನಿಮ್ಗೆ ಇವ್ರನ್ನ ಕನೆಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ. ಎಷ್ಟೆಷ್ಟು ಹುಡುಗರು ಹಾಳಾಗತ್ತಾವ ಅದಕ್ಕ. ಮತ್ತ ಇನ್ನು ಆನ್ಲೈನ್ದಾಗ ಕೆಲವೊಂದ್ ಆ್ಯಪ್ ಅದಾವ, ಅವು ಇವು ಇರ್ತಾವಲ್ಲ ಹುಡುಗಿರ್ದು ಅಂತ. ಹ್ಮ್ ಅವ್ರು ಹೌದಪ್ಪ ಮೊದ್ಲು ಸ್ಟಾರ್ಟಿಂಗ್ ವಿಡಿಯೋ ಕಾಲ್ ಮಾಡ್ಬೇಕಾದ್ರೆ 100 ರೂಪಾಯಿ ಹಾಕ್ರಿ, ಅದಲ್ಲ, ಮಾತಾಡ್ಬೇಕಂದ್ರೆ 200 ರೂಪಾಯಿ ಹಾಕ್ರಿ. ಒಂದ್ ಫೋಟೋಕ್ 50 ರೂಪಾಯಿ, 2 ಫೋಟೋಕ್ ಎಂಬತ್ ಒಂದ್ ರೂಪಾಯಿ ಫೋಟೋ 3 ಫೋಟೋಕ್ 100 ರೂಪಾಯಿ ಅಂತ ಹೇಳಿ ಡಿಸ್ಕೌಂಟ್ ಫೋಟೋಸ್ ಕೊಟ್ಟ, ಫೋಟೋ ತಗೊಂಡು ಏನ್ ಮಾಡೋದು ಗೊತ್ತಿಲ್ಲ. ಆಮೇಲೆ ವಿಡಿಯೋ ಹ್ಮ್ ಕಾಲ್ ಸರ್ವಿಸ್ ಅಂತ ಇಂತ ಸರ್ವಿಸ್ಗಳು ಕೊಟ್ಟು ಸ್ಕ್ಯಾಮ್ ಮಾಡಿ ಹೋಗೋದ್ ಬಿಡಾದಾರ. ನೀ ಹೆಂಗ್ ಕಂಪ್ಲೇಂಟ್ ಕೊಡೋ ಅದಿ, ಸರ್ ನಾ ಇಂಥವ್ರಿಗೆ ಪೇ ಮಾಡ್ಯಾನ ಅಂತ ಹೇಳಿ. ಏನಂತ ಕಂಪ್ಲೇಂಟ್ ಕೊಡವ, ನಿನ್ ಚಟಕ್ಕೆ ನೀ ಇದ್ ಮಾಡ್ಕೊಂಡಿ ಅಂತ ನಾನು ಅವ್ರ ಅಷ್ಟೇ. ಅದೇ ಅದ್ ಪೊಲೀಸರು ಕಂಪ್ಲೇಂಟ್ ಹೆಂಗ್ ಇದು ಕೇಸರಿ ಹೆಂಗ್ ಕನ್ಸಿಡರ್ ಮಾಡೋದಾರ ಅವ್ರಿ, ನಿನ್ ತಪ್ಪೈತಿತ್ರಾಗ. ನಿನ್ ಯಾರು ಬಂದು ನಿಂಗ್ ಕೊಡೋಣ ನಿನ್ನಾಗೆ ಕೊಡಾದೇವ್ರಿ ಎಲ್ಲ ರೊಕ್ಕ. ಹೌದು. ಇದನ್ನ ಮಂದಿಗೂ ಅರ್ಥ ಆಗಂಗಿಲ್ಲ ವಿನಾಯಕ. ಯಾಕಂದ್ರ ನಾ ಯಾವ್ದೋ ಸ್ಕ್ಯಾಮ್ದಾಗ ಹೋಗಿದ್ದೇನೆ ಅಂತ ತಿಳ್ಕೊಂಡು, ನಾನ್ ನಿನ್ ಮುಂದೆ ಹೇಳಕ್ ಅನ್ಸ್ತೇನೆ, ಎಲ್ಲಿ ಅವ್ನು ಎಲ್ಲಾ ದೋಸ್ತರಾಗ ಹ್ಮ್ ಅಸಹ್ಯ ಮಾಡ್ತಾನ ಅಂತೇಳಿ. ಹೌದು. ಹಂಗಾಗಿ ಎಷ್ಟು ಅಂಜಿಕ್ ಬಂದ ಬರ್ತೈತಿ. ಮತ್ತೇನೋ ಲೀಗಲ್ ಆಗಿ ಸ್ಕ್ಯಾಮ್ ಮಾಡುದು ಅಂತಾರ ಕೆಲವೊಂದ್ ಆ್ಯಪ್ ಅದಾವಲ್ಲ. ಹ್ಮ್ ಕೆಲವೊಂದ್ ಆ್ಯಪ್ ಕ್ಯಾಶ್ ಬ್ಯಾಕ್ ಆಫರ್, ಇತರ ಆಫರ್, ನಾವು ಈ ಅದನ್ನ ತರಾನು ಸ್ಕ್ಯಾಮ್ ಆಗತ್ತಾವ. ನಾವ್ ಕ್ಯಾಶ್ ಬ್ಯಾಕ್. ಟರ್ಮ್ ಕಂಡೀಷನ್ ನೋಡಂಗಿಲ್ಲ, ನಾವ್ ಡೈರೆಕ್ಟ್ ನಾವ್ ಪೇ ಮಾಡ್ತೇವಿ. ಹ್ಮ್ ಪ್ರತಿಯೊಂದನು ಟರ್ಮ್ ಕಂಡೀಷನ್ ನೋಡ್ಬೇಕು. ಈಗ ಮೊನ್ನೆ ನಾನು ನಿಂಗೆ ಹೇಳಿದ್ನಲ್ಲ, ಅದೆಲ್ಲ ರೆಡ್ ಬಸ್, ರೈಲ್ ಟಿಕೆಟ್. ರೆಡ್ ಗ್ರೀನ್ ಅಂತ ಹೇಳಿ. ಟ್ರೈನ್ ಟಿಕೆಟ್ ಹಾ 3 ಪಟ್ಟು ದುಡ್ಡು ಒಳಗ್ ಕೊಡ್ತಾರ. ಹಾ ನಾವ್ ಏನ್ ಮಾಡ್ತೀವಿ, ಹೌದಪ್ಪ ಟ್ರೈನ್ ಟಿಕೆಟ್ ಕನ್ಫರ್ಮ್ ಅಲ್ಲಿ ನಮ್ಗೆ ಗೊತ್ತಿರದೈತೆ,
ಈ ಟ್ರೈನಿಗೆ ನಮ್ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅಂತ ನಂಗೆ 100% ಶೂರ್ ಇರ್ತೈತಿ. ಹ್ಮ್. ಇಲ್ಪ ಇವ್ 3% ಕೊಡ್ತಾನಪ್ಪ, ನೀ 100 ರೂಪಾಯಿ ಅಂದ್ರೆ 300 ರೂಪಾಯಿ ಬರ್ತೈತಿ. ನೀನ್ ಟ್ರೈನ್ ಕರೆಕ್ಟ್. ಟಿಕೆಟ್ ಕಮ್ಮಿ ಕಮ್ಮಿ ಇಲ್ಲ ಅಂದ್ರೆ 500 ರೂಪಾಯಿ ಆಯ್ತಲ್ಲೋ, ಹ್ಮ್. 1500 ರೂಪಾಯಿ ಬರ್ತೈತಿ. ನೀನ್ ಯಾಕೆ ವೇಸ್ಟ್ ಮಾಡ್ತಿ? ಅವಾಗ ನೀ ಏನ್ ಮಾಡ್ತಿ, ಬರಾಬರ್ ತಗೋತಿ. 3% ಕನ್ಫರ್ಮ್ ಆಗಿಲ್ಲ ನಂಗೆ ಗೊತ್ತೈತಿ, ದುಡ್ಡು 3 ಪಟ್ಟು ಬರ್ತಾವು. ಬಟ್ ಅಲ್ಲಿ ಇದು ಬಹಳ ಚಂದ ಪ್ಲಾನ್ ಮಾಡಿರ್ತಾರ. ಹಾ. ಯಾವತ್ತು 3 ಪಟ್ಟು ರೊಕ್ಕ ಯಾರು ಹೇಳ್ಕೊಡಂಗಿಲ್ಲ. ಅವ ಏನ್ ಮಾಡ್ತಾನ, ಟ್ರೈನ್ ಟಿಕೆಟ್ ಇಟ್ಟ ನಾಲ್ಕನೂರ ಹ್ಮ್. ಐವತ್ತು ರೂಪಾಯಿ ಕ್ಲರ್ಕರ್ ಚಾರ್ಜ್ ಎಲ್ಲಾ ಕೂಡಿ ಒಂದ್ 520 ರೂಪಾಯಿ ಅದು ಹಾಕೈತಿ. ಹ್ಮ್. ಅವನು ಟ್ರೈನ್ ಟಿಕೆಟ್ 450 ರೂಪಾಯಿ ಅಟ್ಟ ಐತಲೋ, ಅದಟ್ಟ ವಾಪಸ್ ಹಾಕ್ತಾನ. ಉಳ್ದಿದ್ದು ನೆಕ್ಸ್ಟ್ ನೀವು ಮತ್ತೊಂದು ಟ್ರೈನ್ ಬುಕ್ ಮಾಡ್ಕೋರಿ ಅಂದ್ರ ನಿಮ್ಗ್ ಸಿಗತೈತಿ. ಅದು ಹ್ಮ್. ಏನ ಒಂದ್ ವಾರದಾಗ ಮಾಡ್ಕೋರಿ ಅಂದ್ರ ನಿಂಗ್ ರಿಫಂಡ್ ಬರ್ತೈತಿ. ಇಲ್ಲ ಅಂತಂದ್ರೆ ಏನ್ ಮಾಡ್ರಿ, ಬಸ್ ಬುಕ್ ಮತ್ತ ಅದೇ ವೋಚರ್ನ ಬಸ್ ಬುಕ್ ಮಾಡಾಕು ನಡೆಯಂಗಿಲ್ಲ. ಬಸ್ ಬುಕ್ ಮಾಡಿದ್ರು 100 ಕಿಲೋಮೀಟರ್ ಒಳಗೆ ಮಾಡ್ಬೇಕ. 100 ಕಿಲೋಮೀಟರ್ದಾಗಂತೂ ಬುಕ್ ಮಾಡ್ಬೇಕನ್ನಿ 500 ರೂಪಾಯಿ ಹಾಳು ಮಾಡಂಗಿಲ್ಲ. ಮಾಡಂಗಿಲ್ಲ. ಹ್ಮ್. ಅದಕ್ಕೆ ಪ್ರತಿಯೊಂದನು ನಾವು ನೋಡ್ಕೋಬೇಕ, ಟರ್ಮ್ ಕಂಡೀಷನ್ ಏನೈತಿ. ಟರ್ಮ್ ಕಂಡೀಷನ್ ನೋಡ್ಕೊಲ್ದ ಮಾಡ್ದು, ನಮ್ಗೆ ಏನೋ ಅರ್ಜೆಂಟ್ ಇರ್ತೈತಿ, ಏನೋ ಇರ್ತೈತಿ, ನಾವ್ ಯಾವ್ದೋ ಲಾಭಕ್ ಬಿಟ್ಟಿರ್ತೇವೆ. 500 ರೂಪಾಯಿ ಸಂಬಂಧ 500-1500 ರೂಪಾಯಿ ಬರತಾವಂತ ಒಂದ್ ಲಾಭ ನಮಗ್ ಕಾಣ್ತಿರ್ತೈತಿ ಅಟ್ಟ. ಅದೇ. ಬಟ್ ಅದ್ರ ತಕ್ಕಂಗ ಬ್ಯಾಕ್ ಗ್ರೌಂಡ್ ಒಳಗ್ ಇರತೈತಿ, ಸ್ಕ್ಯಾಮ್ ಅಲ್ಲ, ಇರತೈತಿ ಅದು ಒಂದು. ಇನ್ನೊಂದು ಈ ಸ್ಕ್ಯಾಮ್ಗೆ ನಾವ್ ಯಾಕೆ ಸಿಕ್ಕಾಕದ ಅಷ್ಟೊಂದು ನಾಲೆಜ್ ನಮ್ ಕಡೆ ಇಲ್ಲ ಆಗೈತೆ. ನಿಂಗ್ ನೆನಪದ ನಾವು ಹ್ಮ್ 2010 10th ಮುಗಿತ್ಲಾ, ಆ ಟೈಮಿಗೆ ಇನ್ಕಮ್ ಹ್ಮ್. ಕಾರ್ಡ್ ಸರ್ಟಿಫಿಕೇಟ್ ತಗ್ಸಕ್ ಎಷ್ಟು ರೊಕ್ಕ ಕೊಡ್ತಿದ್ದು? 500, ನನ್ ನನ್ 100, ನನ್ 1000 ರೂಪಾಯಿ ಕೊಟ್ಟಿದ್ದ ಎಲ್ಲ ನಂದ ಕೊಟ್ಟಿವಿ ನಾವು. ತಗ್ಸಕ್ ಒಂದೊಂದ್ 1000 ರೂಪಾಯಿ ನಂದ ಕೊಟ್ಟಿವಿ ತಗ್ಸಕ್ ನಾವು. ನಾನು 500 ರೂಪಾಯಿ ಕೊಟ್ಟೇನಿ. ಅದ್ರ ಹ್ಮ್. ಇರೋದು 30 ರೂಪಾಯಿ, ಅವಾಗ 15 ರೂಪಾಯಿ ಆಯ್ತ. ಹಾ, 15 ರೂಪಾಯಿ ಇವಾಗ ಅದು. 30 ರೂಪಾಯಿ ಇದೆ. ಹ್ಮ್ ನೆಮ್ಮದಿ ಕೇಂದ್ರಕ್ಕೆ ಹೋಗಿ 15 ರೂಪಾಯಿದಾಗ ಮುಗಿದ್ ಹೋಗ್ತದ ಕೆಲಸ. ಅದನ್ನ ನಾವು 500 ಹ್ಮ್. 1000 ಕೊಟ್ಟು ತೆಗ್ಸಿದ್ದೇವೆ ಅವಾಗ. ನಮಗೆ ಹೇಳೋರು ಯಾರು ಇರಾಕಿಲ್ಲ. ನಮ್ ನಾಲೆಜ್ ಅವಾಗಿನ ಇರಾಕಿಲ್ಲ. ಅವಾಗಿನ ಈ ಸ್ಕ್ಯಾಮ್ ಮಾಡ್ತಿದ್ಲ ಸಣ್ಣ ಸಣ್ಣ. ನಿಂಗ ಬಸ್ ಪಾಸ್ ತೆಗಿಸ್ಕೊಡ್ತೀನಿ, ನಂಗೆ ಯಾವ್ದೋ ಒಂದು ಕಾಲೇಜ್ದಾಗ ಪರಿಚಯ ಅದಾರು, ನಿಂಗೆ 1,000 ರೂಪಾಯಿ ಒಂದ್ ಹ್ಮ್. ವರ್ಷದೆಲ್ಲ ಬಸ್ ಪಾಸ್ ಕೊಡ್ತೇನೆ, ಹಿಂಗೆಲ್ಲ ಹೇಳಿ ಮಾಡ್ತಿರಲ್ಲ. ಅದ ಮಂದಿ ಸ್ವಲ್ಪ ಅಪ್ಡೇಟ್ ಆಗತ್ತಾರ ಅಷ್ಟ. ಟೆಕ್ನಾಲಜಿ ಹೆಂಗ್ ಬರ್ತಿದ್ಲ ಹಂಗ ಅಷ್ಟೇ, ಅವರು ದೊಡ್ಡವರಾಗತ್ತಾರ. ಅವರು ದೊಡ್ಡವರಾಗತ್ತಾರ. ಇವನ್ ಈಗ ಅದಕ್ಕಾಗಿ ಏನಾಗಿದೆ ಗೊತ್ತೈತಿ, ಆನ್ಲೈನ್ದಾಗ ಏನೋ ಆರ್ಡರ್ ಮಾಡಕ್ಕೂ ಮಂದಿಗೆ ಅಂಜಿಕ್ ಬರತ್ತದ. ಹೀಗೆ ಸಾಕಷ್ಟು ಏನಾಗಿದಾವ ಅಂತಂದ್ರೆ ಸ್ಕ್ಯಾಮ್ಗಳು ಆಗಕತ್ತಾವ. ನಿಮಗೆ ಯಾವ ತರ ಸ್ಕ್ಯಾಮ್ ಒಳಗೆ ನೀವು ಹೋಗಿದ್ದೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಮತ್ತೆ ಇನ್ನೂ ನಾವು ಯಾವ ತರ ವಿಡಿಯೋ ಮಾಡ್ಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಮ್ಗೆ ಸಜೆಸ್ಟ್ ಮಾಡ್ರಿ. ನಿಮಗೆ ತಕ್ಕಂತಹ ವಿಡಿಯೋ ಮಾಡುವಂತ ಪ್ರಯತ್ನ ನಾವು ಮಾಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ನಿಮ್ಗೆ ಏನಾದ್ರು ನಮಗೆ ಸಜೆಷನ್ ಕೊಡೋದ್ರೆ ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ನಮಗೆ ಸಜೆಷನ್ ಕೊಟ್ರೆ ಇನ್ನೂ ನಮಗೆ ಭಾಳ ಯೂಸ್ಫುಲ್ ಆಗ್ತದೆ. ಧನ್ಯವಾದಗಳು.